आनंदमयी चैतन्यमयी सत्यमयी परमे ओम नमो भगवते श्री अरविंदाय नमः। ಬಿಂದುವಾದ ಅಗ್ನಿ ಮಂತ್ರ ಹೇಳ್ತೀರಾ? ಹೌದು ಸರ್. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನಿಃ ಪೂರ್ವೇಭಿಃ ಋಷಿಭಿಃ ಈಡ್ಯೋ ನೂತನೈಃ ಉತ ಸ ದೇವಾನ್ ಏಹ ವಕ್ಷತಿ ಅಗ್ನಿನಾ ರೈಮಷ್ಣವತ್ ಪೋಷಮೇವ ದಿವೇ ದಿವೇ ಯಶಸಂ ವೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಯದ್ದೇವೇಷು ಗಚ್ಚತಿ ಅಗ್ನಿರ್ಹೋತಾ ಕವಿಕ್ರುತುಃ ಸತ್ಯಶ್ಚಿತ್ರಶ್ರವಸ್ತಮಃ ದೇವೋ ದೇವೇಭಿಃ ಆಗಮತ್ ಯದಂಗದಾಶುಷೇ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತತ್ ಸತ್ಯಮಂಗಿರಃ उपत्वा अग्ने दिवे दिवे दोषावस्तः धिया वयं नमो भरन्त येमसि राजन्तम् अध्वराणां गोपामृतस्य दीदिविं वर्धमानं स्वेदमे सनः पिते वसूनवे अग्ने सूपायनो भव स च स्वानः स्वस्तये। नमस्ते। ಥ್ಯಾಂಕ್ ಯು. ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಎಲ್ಲರಿಗೂ ನಮಸ್ಕಾರ ಮತ್ತು ಇಂದಿನ ಕ್ಲಾಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವೆಲ್ಲರೂ ವೇದದ ವಿದ್ಯಾರ್ಥಿಗಳಾಗಿ ವೇದದ ತತ್ವಗಳನ್ನು ಅನುಸರಿಸುವಂಥವರಾಗಿ ಭಗವಂತನ ಅಥವಾ ಪರಮಾತ್ಮನ ಸಾನ್ನಿಧ್ಯವನ್ನು ಸದಾ ಆವಾಹಿಸುವಂಥವರಾಗಿರ್ತೀವಿ. ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ನಾವೆಲ್ಲ ಕೇಳಿರ್ತೀವಿ. ತೇನ ವಿನ ತೃಣಮಪಿ ನ ಚಲತಿ ಅಂತ. ನಿನ್ನ ಹೊರತು ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡುವುದಿಲ್ಲ ಅಂತ. ಅಂದ್ರೆ ಆ ಪರಮಚೇತನ ಅಥವಾ ಪರಮಾತ್ಮ ಅಥವಾ ಭಗವಂತ ಯಾವುದೇ ಹೆಸರಿಂದ ನಾವು ಕರೆದರೂ ಕೂಡ ವಿ ಆರ್ ಅಡ್ರೆಸ್ಸಿಂಗ್ ದಟ್ ಅಲ್ಟಿಮೇಟ್ ಟ್ರೂತ್ ಆರ್ ದಿ ಸೋರ್ಸ್ ಆಫ್ ದಿ ಮ್ಯಾನಿಫೆಸ್ಟೇಷನ್. ಅದೇ ರೀತಿ ಕೇನೋಪನಿಷತ್ನಲ್ಲಿ ಈ ಪರಮಾತ್ಮನನ್ನು ಕರೆಯುವುದು ಹೊಗಳುವುದು ಹೇಗಂತ ಹೇಳಿದ್ರೆ, ಕೇನೋಪನಿಷತ್ತಿನಲ್ಲಿ ಹೇಳ್ತಾರೆ, ತದ್ವನಂ ನಾಮ
ತದ್ವನಂ ಇತಿ ಉಪಾಸಿತವ್ಯಂ. ವನ ಅಂದ್ರೆ ನಮಗೆ ಗೊತ್ತಿದೆ ಕಾಡು. ವೇದದಲ್ಲಿ ವನ ಅಂತ ಹೇಳಿದ್ರೆ ಆನಂದ ಅಂತ. ಈ ತದ್ವನಂ ನಾಮ ತದ್ವನಂ ಇತಿ ಉಪಾಸಿತವ್ಯಂ, ಇದು ಕೇನೋಪನಿಷತ್ತಿನ ಮಾತು. ಇದು ತದ್ವನಂ ನಾಮ ಅಂದ್ರೆ ನಿನ್ನ ಹೆಸರು ವನ, ನಿನ್ನನ್ನು ನಾವು ವನ ಅನ್ನುವ ಹೆಸರಿನಿಂದ ಉಪಾಸಿಸುತ್ತೇವೆ, ನಾವು ನಿನ್ನನ್ನು ವನ ಅನ್ನುವ ಹೆಸರಿನಿಂದ ಪೂಜಿಸ್ತೀವಿ, ಆರಾಧಿಸ್ತೀವಿ ಅಂತ ಹೇಳಿ. ತದ್ವನಂ ನಾಮ ತದ್ವನಂ ಇತಿ ಉಪಾಸಿತವ್ಯಂ. ಈ ವನ ಅನ್ನೋದು ದೇವನಿಗೆ ಒಂದು ಅನ್ವರ್ಥಕ ನಾಮವೂ ಕೂಡ ಹೌದು, ಅಥವಾ ಗುಣವಾಚಕ ಅಂತ ನೀವೇನು ಹೇಳ್ತೀರಿ. ಆ ವನದ ವೈಭವ ಎಂಥದ್ದು, ಅಲ್ಲಿ ನಾವು ಕಾಣ್ತೀವಿ ಮುಗಿಲೆತ್ತರವಾಗಿರುವಂತಹ ಮರಗಳು, ವಿಶಾಲವಾಗಿ ಹಬ್ಬಿದಂತಹ ಪರ್ವತ ಶ್ರೇಣಿಗಳು, ನಿಸರ್ಗದಿಂದ ನಿರ್ಮಿತ ಆದಂತಹ ಪ್ರಶಾಂತ ಗುಹೆಗಳು, ತಿಳಿ ನೀರಿನ ಹೊಳೆಗಳನ್ನು ಅಲ್ಲಿ ಕಾಣ್ತೀವಿ, ಜುಳು ಜುಳು ಹರಿಯುವಂತಹ ಹಳ್ಳಗಳನ್ನು ಕೂಡ ಅಲ್ಲಿ ನಾವು ನೋಡ್ತೀವಿ. ಅನೇಕ ಹಣ್ಣು ಹಂಪಲು ಇವುಗಳ ಒಂದು ವೃಕ್ಷರಾಶಿಯೇ ನಮಗೆ ವನದಲ್ಲಿ ಅಥವಾ ಅರಣ್ಯದಲ್ಲಿ ಸಿಗ್ತದೆ. ಅಲ್ಲೊಂದು ಹಸಿರು ಹಾಸಿಗೆಯೇ ಆಗಿರ್ತದೆ, ಮಂದು ಮಾರುತ ಬೀಸ್ತಾ ಇರ್ತದೆ. ದಟ್ಟವಾದಂತಹ ಮರಗಳಿಂದ ತೂರಿ ಬರುವಂತಹ ಆ ರವಿ ಕಿರಣ ನೋಡಿದವರಿಗೆ ಒಂದು ಆನಂದ ನೀಡುವಂಥದ್ದು. ಕಾಡಿನಲ್ಲಿ ಆಗಾಗ ಮಳೆ ಕೂಡ ಸುರಿತಾ ಇರ್ತದೆ. ಅಷ್ಟೇ ಅಲ್ಲ, ಅಲ್ಲಿ ಘನಗಂಭೀರವಾದಂತಹ ಕತ್ತಲೇನೂ ಇರ್ತದೆ, ಬೆಳ್ಳಂ ಬೆಳಕು ಕೂಡ ಇರ್ತದೆ. ಕತ್ತಲೆ ಬೆಳಕುಗಳ ಮಹಾ ಆಟ ಕಾಡಿನಲ್ಲಿ ಮಾತ್ರ ನಮಗೆ ನೋಡೋದಕ್ಕೆ ಸಿಗ್ತದೆ. ಇಂಥ ಬೃಹದಾರಣ್ಯದಲ್ಲಿ ಬಲಿಷ್ಠವಾದಂಥದ್ದು, ದುರ್ಬಲವಾದಂಥದ್ದು, ಕ್ರೂರವಾಗಿರುವಂಥ ಸಾಧು, ಶಾಕಾಹಾರಿ, ಮಾಂಸಾಹಾರಿ, ಇಂತಹ ಹಲವು ವಿಧದಂತಹ ಪಶು ಪಕ್ಷಿ ಜೀವಜಂತುಗಳು ಆಶ್ರಯ ಪಡೆದು ಪ್ರಶಾಂತವಾಗಿ ನಿಶ್ಚಿಂತೆಯಾಗಿ ಯಾವ ಯೋಚನೆಯೂ ಇಲ್ಲದೆ ತಮ್ಮ ಜೀವನ ನಡೆಸುತ್ತವೆ. ಆ ಕಾಡಿನ ಆನಂದವನ್ನು ಇಂತಹ ಚಟುವಟಿಕೆಗಳು ಇನ್ನಷ್ಟು ಹೆಚ್ಚು ಮಾಡ್ತವೆ. ಕಾಡು ಈ ಎಲ್ಲವುಗಳಿಗೆ ಒಂದು ಅಭಯವನ್ನು ಕೊಟ್ಟು ರಕ್ಷಣೆಯನ್ನು ಕಾಪಾಡ್ತದೆ. ಆದ್ದರಿಂದ ಈ ಕಾಡಿಗೆ ನಾವೇನು ಹೇಳ್ತೀವಿ, ಅಭಯಾರಣ್ಯ ಅಂತ. ಈ ನಾವೆಲ್ಲ ಕಡೆಗೂ ನೋಡ್ತೀವಿ ಅಭಯಾರಣ್ಯ ಅಂತ, ತುಂಬಾ ಅಭಯಾರಣ್ಯ ಮಾಡಿದ್ದಾರೆ. ಅಭಯಾರಣ್ಯ ಅಂತಂದ್ರೆ ಅಲ್ಲಿ ಕಾಡು ಪ್ರಾಣಿಗಳಿಗೆ ಅಥವಾ ಕಾಡು ಮೃಗಗಳಿಗೆ ಯಾವುದೇ ರೀತಿಯಾದಂಥ ಭಯ ಇಲ್ಲ ಅಂತ. ಸಾಮಾನ್ಯವಾಗಿ ಪ್ರಾಣಿಗಳಿಂದ ಮನುಷ್ಯರಿಗೆ ಭಯ ಅಂತ ಹೇಳ್ತಾರೆ. ಆದರೆ ಇವತ್ತೆಂಥ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಮನುಷ್ಯನಿಂದ ಪ್ರಾಣಿಗಳನ್ನು ರಕ್ಷಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಆ ಪ್ರಾಣಿಗಳಿಗೆ ಅಭಯ ನೀಡುವಂಥದ್ದೆಲ್ಲ ಅಭಯಾರಣ್ಯ ಅಂತ ಹೇಳ್ತೀವಿ. ಈ ಕಾಡು ಅಥವಾ ವನವನ್ನು ಮನುಷ್ಯರಾದಿಯಾಗಿ ಎಲ್ಲರೂ ಆಶ್ರಯಿಸಿದ್ದಾರೆ. ಅದಕ್ಕೋಸ್ಕರ ಅದಕ್ಕೆ ನಾವೇನು ಹೇಳ್ತೀವಿ, ಕಾಡಿಗೆ, ಇಂತಹ ಕಾಡಿಗೆ ದೇವವನ ಅಂತ ಹೇಳ್ತೀವಿ. ಈ ದೇವವನದಲ್ಲಿ ಒಳ್ಳೆಯದು ಕೆಟ್ಟದು ಅನ್ನದೇ ಎಲ್ಲರಿಗೂ ಆ ದೇವರು ಹೇಗೆ ಪಶು ಪಕ್ಷಿ ಪ್ರಾಣಿ ಮನುಷ್ಯ ಎಲ್ಲರಿಗೂ ವನಗಳ ಆಶ್ರಯ ಕೊಡ್ತವೆ, ಹಾಗೆ ಈ ಒಳ್ಳೆಯದೋ ಕೆಟ್ಟದೋ ಅವನು ಸಜ್ಜನನೋ ದುರ್ಜನನೋ ಅದು ಯಾವುದನ್ನು ಲೆಕ್ಕ ಹಾಕಿದ್ದೇನೆ ಈ ಕಾಡು ಅವರಿಗೆಲ್ಲ ಆಶ್ರಯವನ್ನು ಕೊಡ್ತದೆ. ಅದೇ ರೀತಿಯಾಗಿ ಪರಮಾತ್ಮನಲ್ಲಿ ಶ್ರದ್ಧೆಯಿಂದ ನಡೆದುಕೊಳ್ಳುವಂತಹ ಎಲ್ಲರಿಗೂ ಕೂಡ ಪರಮಾತ್ಮ ಆಶ್ರಯವನ್ನು ಕೊಡ್ತಾನೆ. ಅವನು ಮನುಷ್ಯರೆಲ್ಲರ ಪರಮ ಆಶ್ರಯ ಅಂತ ನಾವು ಹೇಳ್ತೀವಿ. ಹಾಗಾಗಿ ಈ ವನ ಅನ್ನೋದು ಕೇವಲ ದೇವರ ಹೆಸರಲ್ಲ, ಅದು ಉಪನಿಷತ್ತಿನ ಋಷಿಗಳು, ವೇದದ ಋಷಿಗಳು ಆ ದೇವನಿಗೆ ಕೊಟ್ಟಿರುವಂತಹ ಅಭಿಧಾನ ನಮಗೆಲ್ಲ ಗೊತ್ತಿದೆ. ಋಷಿಗಳು ತಮಗೆ ಅನುಭವ ಆದಂತಹ ದೈವಿ ಸತ್ಯಗಳನ್ನು ನಮಗೆ ವೇದ ಉಪನಿಷತ್ತುಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ. ಹಾಗಾಗಿ ನಾವು ವನ ಅಂತ ಹೇಳಿದರೆ ಆನಂದ ಅನ್ನೋ ಅರ್ಥದ ಜೊತೆಗೆ ಒಂದು ಆಶ್ರಯ ಸ್ಥಾನ ಅಂತೂ ಕೂಡ ಭಾವಿಸಿದರೆ ಅಥವಾ ಅರ್ಥ ಮಾಡಿಕೊಂಡಿದ್ರೆ ಏನೂ ತಪ್ಪಿಲ್ಲ. ಅದು ಹೆಚ್ಚು ಸಮಂಜಸವಾದಂತಹ ಅರ್ಥ ಕೂಡ ಆಗ್ತದೆ. ಹಾಗೆ ನಮಗೆ
ಈ ವನ ಅಂದ್ರೆ ದೇವರು, ದೇವರು ನಮಗೆ ಒಂದು ಪರಮ ಆಶ್ರಯ. ಈ ದೇವರನ್ನು ನಮಗೆ ಅರ್ಥ ಮಾಡಿಸಿಕೊಡುವಂತಹ, ಈ ದೇವರನ್ನು ನಮಗೆ ಅನುಭವಕ್ಕೆ ದಕ್ಕುವಂತೆ ಮಾಡುವಂಥವನು ನಮ್ಮ ಗುರು. ಹಾಗಾಗಿ ಇವೆರಡು, ದೇವ ಮತ್ತು ಗುರು, ಜಗತ್ತಿನಲ್ಲಿ ಮಾನವರಿಗೆ ಪರಮಾಶ್ರಯ ಅಂತ ಹೇಳ್ತಾರೆ. ಈಗ ಮೀನಿಗೆ ಸಾಗರವೇ ಪರಮಾಶ್ರಯ. ಒಂದ್ಸರಿ ಈ ಮೀನಿನ ಒದ್ದಾಟವನ್ನು, ಅದು ಓಡಾಡ್ತಿರೋದು, ನಿರಂತರವಾಗಿ ಚಲನಶೀಲವಾಗಿರುವಂಥದ್ದು, ಅದನ್ನೆಲ್ಲ ನೋಡಿದಾಗ ದೇವರಿಗೆ ಒಂದ್ಸರಿ ಅನಿಸ್ತಂತೆ, ಮೀನೆ ನೀನು ಎಷ್ಟೋ ದಿವಸದಿಂದ ಇಲ್ಲಿದೀಯಾ, ಇಷ್ಟೊಂದು ಬದುಕೋದಕ್ಕೆ ಒದ್ದಾಡ್ತಿದೀಯಾ, ಯಾವಾಗಲೂ ಕ್ರಿಯಾಶೀಲವಾಗಿರ್ತೀಯ, ಓಡಾಡ್ತಿರ್ತೀಯ, ಅದಕ್ಕೆ ನಿನ್ನ ನೋಡಿ ನನಗೆ ಸಂತೋಷ ಆಗಿದೆ, ಬಾ ನಿನಗೆ ಕರ್ಕೊಂಡು ನಾನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಮೀನು ಕೇಳುತ್ತೆ ದೇವರಿಗೆ, ಸ್ವರ್ಗದಲ್ಲಿ ಸಾಗರ ಇದೆಯಾ ಅಂತ. ಯಾಕಂದ್ರೆ ಮೀನು ಸಾಗರ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಬದುಕದೇನೆ ನಿಮ್ಗೆ ಏನ್ ಸಿಕ್ಕರು ಏನ್ ಪ್ರಯೋಜನ? ಅದಕ್ಕೆ ಅದನ್ನ ಈ ಉದಾಹರಣೆ ಯಾಕೆ ಹೇಳ್ತೀವಿ ಅಂತ ಹೇಳಿದರೆ, ನಾವು ದೇವರನ್ನು ಮರೆತು ಒಂದು ಕ್ಷಣವೂ ಇರಬಾರದು. ಹಾಗೆ ಸಾಗರದಿಂದ ಮೀನು ಹೊರಗೆ ಒಂದು ಕ್ಷಣವೂ ಇರಲಾರದು. ಸ್ವರ್ಗ ಅನ್ನುವಂತಹ ಆಕರ್ಷಣೆ, ಎಲ್ಲರಿಗೂ ಸ್ವರ್ಗ ಅಂದ್ರೆ ಆಕರ್ಷಣೆ, ಯಾಕಂದ್ರೆ ಅದ್ರ ಬಗ್ಗೆ ಒಂತಹ ಪುರಾಣ ಅವುಗಳಲ್ಲೆಲ್ಲ ಒಂದು ರೀತಿಯಾದಂತಹ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ನಾವು ಈ ಹೊರಗಿನ ಆಕರ್ಷಣೆಗೆ ಮನಸೋತು, ಈ ಹೊರಗಿನ ಆಕರ್ಷಣೆಗಳ ಬೆನ್ನು ಹತ್ತುತ್ತಾ ಈ ಪರಮ ಆಶ್ರಯವಾದಂತಹ ದೇವರನ್ನು ಮರೆಯುವಂಥದ್ದು ಹೆಚ್ಚು ಸಮಯ ಇದೆ. ಅದಕ್ಕೋಸ್ಕರ ಈ ಪರಮ ಆಶ್ರಯ ಅಂತೇನಿದೆ, ದೇವರು ಅಂತೇನಿದೆ, ಅಥವಾ ಈ ಮಹಾಶಕ್ತಿ ಅಂತೇನಿದೆ, ಅದನ್ನು ನಾವ್ಯಾವತ್ತೂ ಮರಿಬಾರ್ದು. ಮರೆತು ಅಹಂಕಾರದಿಂದ ಬರಬಾರ್ದು. ಆ ದೇವರನ್ನು ಮರಿಬಾರ್ದು ಅಂತ ಹೇಳಿದರೆ ಏನಾಗಬೇಕು ಅಂತ ಹೇಳಿದ್ರೆ, ನಾವು ಶ್ರೀ ಅರವಿಂದರು ಹೇಳ್ತಾರೆ, ಮಾತೆಯವರು ಹೇಳ್ತಾರೆ, ಶರಣಾಗತಿ ಇರಬೇಕು ಅಂತ. ಸರೆಂಡರ್ ಅಂತೇನು ಹೇಳ್ತೀವಿ, ಎಲ್ಲ ನೀನೇ ಅಪ್ಪ, ನಿನ್ನ ಹೊರತು ಏನಿಲ್ಲ, ನಾನು ನಿನ್ನವನು, ನೀನು ಸದಾ ನನಗೆ ರಕ್ಷಣೆ ಕೊಡು. ನನ್ನ ಈ ಜೀವನ ಅಂತ ಏನಿದೆ, ಈ ಜೀವನ ಯಾತ್ರೆ ಸುಗಮವಾಗಿ ನಡೆಯುವಂತೆ, ಮಂಗಲಕರವಾಗಿ ನಡೆಯುವಂತೆ, ಆನಂದದಿಂದ ನಡೆಯುವಂತೆ ಮಾಡಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ನಮ್ಮ ಮಾತುಗಳಿಗೆ ತಕ್ಕಂತೆ ನಾವು ವರ್ತನೆಯನ್ನು ಇಟ್ಟುಕೊಂಡ್ರೆ ಈ ಭಗವಂತನ ಕಡೆಗೆ, ಅಥವಾ ಪರಮ ಆನಂದದ ಕಡೆಗೆ, ಅಥವಾ ಪರಮ ಆಶ್ರಯದ ಕಡೆಗೆ ನಾವು ಹೋಗುವುದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಅನೇಕ ಸಾರಿ ಈ ಅಧ್ಯಾತ್ಮದಲ್ಲಿ ಹುಲ್ಲಿನ ಉದಾಹರಣೆಯನ್ನು ಕೊಡ್ತಾರೆ. ಒಂದ್ಸಾರಿ ಒಂದು ಬಿರುಗಾಳಿ ಜೋರಾಗಿ ಬೀಸ್ತಾ, ನನ್ನಷ್ಟು ಪ್ರಬಲರು ಯಾರೂ ಇಲ್ಲ, ನನ್ನಷ್ಟು ಶಕ್ತಿವಂತರು ಯಾರಿಲ್ಲ, ನಾನು ಏನು ಬೇಕಾದ್ದು ಮಾಡಬಲ್ಲೆ, ಅಲ್ಲಿ ಏನು ಬೇಕಾದ್ದನ್ನು ಮಣಿಸಬಲ್ಲೆ, ಬಾಗಿಸಬಲ್ಲೆ, ನನ್ನ ಎದುರಾಗಿ ನಿಲ್ಲುವಂಥವ್ರು ಯಾರು ಇಲ್ಲ ಅಂತ ಹಾಡಾಡ್ಕೊಂಡು ಒಂದು ಕಡೆ ಒಂದಿಗೆ ಹೋಗ್ತಿತ್ತಂತೆ. ಆ ಹಾಡಿಗೆ ಈ ಹುಲ್ಲು ಕೇಳಿಸ್ಕೊಳ್ತಂತೆ. ಹುಲ್ಲು ಕೇಳಿಸ್ಕೊಂಡು ಸವಾಲು ಹಾಕ್ತಂತೆ ಆ ಬಿರುಗಾಳಿಗೆ, ಬಿರುಗಾಳಿ, ನೀನೇನು ಹೇಳ್ತೀಯ, ನಾನು ಶ್ರೇಷ್ಠ, ನನ್ನನ್ನು ಯಾರು ಎದುರಿಸುವರಿಲ್ಲ ಅಂತ ಹೇಳ್ತೀಯ, ನೀನು ಅಷ್ಟು ಬಲವಂತನೇ ಆಗಿದ್ದರೆ, ನೀನು ಅಷ್ಟು ಶ್ರೇಷ್ಠವಾಗಿದ್ದರೆ, ನಿನ್ನ ಎದುರು ಯಾರಿಗೂ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ, ನಾನು ಏನು ಬೇಕಾದ್ದು ಮಾಡಬಲ್ಲೆ ಅಂತ ನಿನಗೆ ಅಹಂಕಾರ ಇದ್ರೆ, ನನ್ನ ಬೇರನ್ನು ನೆಲದಿಂದ ಕಿತ್ತೆಸಿ ನೋಡೋಣ ಅಂತ ಹೇಳ್ತಾರೆ. ಯಕ್ಕಶ್ಚಿತ್ತು ಒಂದು ಹುಲ್ಲು ಕಡ್ಡಿ ನನಗೆ ಸವಾಲು ಹಾಕುತ್ತಲ್ಲ ಅಂಥೇಳಿ ಬಿರುಗಾಳಿ ಮತ್ತಷ್ಟು ರಭಸವಾಗಿ ಜೋರಾಗಿ ಬೀಸ್ಲಿಕ್ಕೆ ಶುರು ಆಯ್ತಂತೆ. ಎಲ್ಲ ದೊಡ್ಡ ದೊಡ್ಡ ಗಿಡ ಮರಗಳು ಉರುಳಿದವು, ಏನೇನೆಲ್ಲ ಉರುಳಿದವು. ಆದರೆ ಎಷ್ಟು ಜೋರಾಗಿ ಬೀಸ್ತದೋ ಅಷ್ಟು ನೆಲಕ್ಕೆ ತಾಗಿ ತಲೆಬಾಗಿಸಿ ಈ ಹುಲ್ಲು ನಿಂತಿತ್ತಂತೆ. ಬೀಸಿ 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 ಎಲ್ಲವನ್ನು ಸರ್ವನಾಶ ಮಾಡಿದ್ರು ಕೂಡ ಇದ್ರದ್ದು ಕೂದಲು ಕೂಡ ಕೊಂಕಿಸದೇ ಇರುವಷ್ಟು ಆಯ್ತಂತೆ. ಆಗ ಬಿರುಗಾಳಿ ನಿಂತು ಕೇಳುತ್ತಂತೆ, ಏನಪ್ಪ ನಿನ್ ಮಹಿಮೆ, ಇಷ್ಟು ನೋಡ್ಲಿಕ್ಕೆ ಒಳ್ಳೆ ಕಣ್ಣಿಗೆ ಕಾಣದಿರುವಷ್ಟು ಖುಷಿಯಾಗಿದ್ದೀಯಾ, ನಾನಿಂತ ದೊಡ್ಡ ದೊಡ್ಡ ಮರ ಗಿಡಗಳನ್ನು ಉಳಿಸಿದ್ದೀನಿ, ಸಾಗರದ ನೀರನ್ನೇ ಎತ್ತಿ ಹಾಕಿದ್ದೀನಿ, ಏನ್ ನಿಂದು ಅಂತ.
ಅದಕ್ಕೆ ಹುಲ್ಲು ಕಡ್ಡಿ ಹೇಳ್ತಂತೆ, ನನಗೆ ಜೀವನದಲ್ಲಿ ಚಾಲೆಂಜಸ್ ಬಂದಷ್ಟು ನನಗೆ ಶರಣಾಗತಿಯ ಭಾವ ಜಾಸ್ತಿ ಆಗುತ್ತೆ. ನಾನು ನೆಲಕ್ಕೆ ಬಾಗಿ ನಿಂತ್ಕೊಳ್ತೀನಿ, ನನಗೆ ಬಾಗುವುದು ಗೊತ್ತಿದೆ, ಬಾಗಿ ನಾನು ಅವನನ್ನ ಪರಮಾತ್ಮನ ಪಾದಗಳಲ್ಲಿ ಎರಗ್ತೀನಿ. ಹಾಗಾಗಿ ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರಿಂದಲೂ. ನಾನು ಆ ಭಗವಂತನನ್ನು ನಂಬಿ ಇರುವಂಥವನು, ಅವನ ಪರಮಶಕ್ತಿಯಲ್ಲಿ ಪೂರ್ಣ ವಿಶ್ವಾಸ ಇಟ್ಟವನು ಅಂತ ಹೇಳುತ್ತೆ ಹುಲ್ಲು. ಆಗ ಗಾಳಿಗೆ ಅನುಭವ ಆಗುತ್ತೆ, ಈ ಜಗತ್ತಿನಲ್ಲಿ ಅಹಂಕಾರದಿಂದ ನಾನು ಶ್ರೇಷ್ಠ ಅಂತ ಹೇಳಿಕ್ಕಾಗಲ್ಲ, ಶರಣಾಗತಿಯಿಂದ ಮಾತ್ರ ನಾನು ಶ್ರೇಷ್ಠ ಅಂತ ಹೇಳಬಹುದು. ಯಾಕಂದ್ರೆ ಶರಣಾಗತಿ ಆದಾಗ ಆ ದೇವನ ಆಶ್ರಯ ನಮಗಿರ್ತದೆ. ಆ ಆಶ್ರಯ ಪರಮವಾದದ್ದು, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಹಾಗಾಗಿ ಯಾರು ಶರಣಾಗತರಾಗ್ತಾರೆ, ಯಾರು ಈ ಪರಮಾತ್ಮನ ಮಹಿಮೆಯನ್ನು ದಿನೇ 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 ಕ್ಷಣ ಕ್ಷಣ ಅರ್ಥ ಮಾಡಿಕೊಳ್ತಾ ಹೋಗ್ತಾರೆ, ಅವರು ಹೆಚ್ಚು ಮಟ್ಟಿಗೆ ಭಗವಂತನ ಆಶ್ರಯದಲ್ಲಿರ್ತಾರೆ. ಅಷ್ಟೇ ಅಲ್ಲ, ಶರಣಾಗತಿ ಜೊತೆಗೆ ಅನೇಕ ಸಾರಿ ನಾವು ನಮ್ಮ ಜೀವನದ ಪ್ರಿಯಾರಿಟೀಸ್ ಬಗ್ಗೆನೂ ಕೂಡ ಅನೇಕ ಸಾರಿ ನಾವು ಕನ್ಫ್ಯೂಷನ್ ಇರ್ತೀವಿ. ಇದನ್ನ ಆರಿಸ್ಕೋಬೇಕಾ, ಅದನ್ನ ಆರಿಸ್ಕೋಬೇಕಾ, ಅದು ದೊಡ್ಡದಾ, ಇದು ದೊಡ್ಡದಾ, ಅಲ್ಲಿಗೆ ಹೋಗ್ಬೇಕಾ, ಇಲ್ಲಿಗೆ ಹೋಗ್ಬೇಕಾ, ದೇವರನ್ನು ನಂಬಬೇಕಾ, ಅಥವಾ ಈ ಜಗತ್ತು ದೇವರೇ ಕೊಟ್ಟಿದ್ದ ಜಗತ್ತು ನಾನ್ಯಾಕೆ ಅನುಭವಿಸಬಾರದು, ದೇವರೆಲ್ಲ ಕಡೆಗಿದ್ದಾನೆ ಅಂದ ಮೇಲೆ ಇದರಲ್ಲೂ ಇದ್ದಾನೆ, ಇದು ದೇವರೇ, ಇದನ್ಯಾಕೆ ನಾನು ಅನುಭವಿಸಬಾರದು ಅನ್ನುವಂತಹ ಈ ಕಾನ್ಫ್ಲಿಕ್ಟ್ ಅಥವಾ ಕಾನ್ಫ್ಲಿಕ್ಟ್ ಆಫ್ ಪ್ರಿಯಾರಿಟೀಸ್ ನಮಗೆ ಅನೇಕ ಸರಿ ಬರ್ತದೆ. ಈ ಪ್ರಿಯಾರಿಟೀಸ್ ಬಂದಾಗ, ಕಾನ್ಫ್ಲಿಕ್ಟ್ ಬಂದಾಗ ನಾವು ಏನನ್ನು ಆರಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕಾದದ್ದೇ. ಅದಕ್ಕೆ ನಾವು ವಿವೇಕ ಅಂತ ಹೇಳ್ತೀವಿ. ಸೊ ಭಗವಂತ ನಮಗೆಲ್ಲವನ್ನು ಕೊಟ್ಟು ಜೊತೆಗೊಂದು ವಿವೇಕ ಅನ್ನೋದನ್ನು ಕೊಟ್ಟ. ಬಟ್ ಅನೇಕ ಸಾರಿ ನಾವು ಈ ವಿವೇಕವನ್ನು ಪಕ್ಕಕ್ಕಿಟ್ಬಿಡ್ತೀವಿ, ನಮ್ಮ ಈ ಜೀವನದ ಸವಾರಿ ಮುಂದೆ ನಡೆಸ್ತಾನೆ ಇರ್ತೀವಿ. ಅದಕ್ಕೆ ಸಂತರು ಒಂದು ಕಥೆ ಹೇಳ್ತಾರೆ. ಒಂದ್ಸಾರಿ ಒಂದು ಕತ್ತೆ ಮುತ್ತು ರತ್ನ ವಜ್ರ ವೈಢೂರ್ಯದ ಗಂಟು ಹೊತ್ಕೊಂಡು ಒಂದು ದಾರಿಯಲ್ಲಿ ಸಾಕ್ತಾ ಇತ್ತಂತೆ. ದಾರಿಯಲ್ಲಿ ಸಾಗುವಾಗ ಅಕಸ್ಮಾತ್ ಆಗಿ ಅದಕ್ಕೆ ಒಂದು ಕುದುರೆ ಭೇಟಿ ಆಯ್ತಂತೆ. ಕುದುರೆ ಕೇಳ್ತಂತೆ, ಏ ಗೆಳೆಯ ಕತ್ತೆ, ನಿನ್ನ ಮೇಲೆ ಎಂತ ದೊಡ್ಡ ಸಂಪತ್ತಿದೆ ಗೊತ್ತಾ? ನೀನು ಎಂತ ಸಂಪತ್ತನ್ನು ತೆಗೆದುಕೊಂಡು ಹೋಗ್ತಾ ಇದೀಯಾ, ಕ್ಯಾರಿ ಮಾಡ್ತಾ ಇದೀಯಾ, ಸಾಗಿಸ್ತಿದ್ಯಾ, ನಿನಗೆ ಗೊತ್ತಾ? ನಿನ್ನ ಮೇಲೆ ಅಷ್ಟು ದೊಡ್ಡ ಸಂಪತ್ತಿದೆ ಅನ್ನುವಂತಹ ಅಭಿಮಾನ ಆಗಲಿ ಅಥವಾ ಅಹಂಕಾರ ಆಗಲಿ ನಿನ್ನ ಮುಖದ ಮೇಲೆ ಒಂದಿಷ್ಟು ಕಾಣಿಸ್ತಾ ಇಲ್ಲಲ್ಲ, ಅದು ನನಗೆ ಆಶ್ಚರ್ಯ ಆಗಿದೆ ಅಂತ ಹೇಳಿ. ಹಾಗೆ ಕತ್ತೆ ಹೇಳುತ್ತೆ, ಆ ಸಂಪತ್ತು ನನ್ನ ಮೇಲಿದೆ, ನಾನು ಆ ಸಂಪತ್ತಿನ ಮೇಲೆ ಇಲ್ಲ ಅಂತ ಹೇಳ್ತದೆ. ನಾನು ಕತ್ತೆ ಈ ವಜ್ರ ವೈಢೂರ್ಯ ಮುತ್ತು ರತ್ನ ಇವುಗಳಿಗೆಲ್ಲ ಆಶ್ರಯ ಕೊಟ್ಟಿದ್ದೀನಿ, ಅವೆಲ್ಲವೂ ನನ್ನನ್ನು ಆಶ್ರಯಿಸಿವೆ, ನಾನು ಅವುಗಳನ್ನು ಆಶ್ರಯಿಸಿಲ್ಲ. ಆದ್ದರಿಂದ ಅದರ ಬಗ್ಗೆ ನಾನ್ಯಾಕೆ ಅಭಿಮಾನ ಪಡಬೇಕು? ನಾನು ಆಶ್ರಯ ಕೊಟ್ಟಂತ ನನ್ನ ಬಗ್ಗೆ ಅವುಗಳಿಗೆ ಅಭಿಮಾನ ಇರಬೇಕು, ನಾನು ಅವುಗಳ ಬಗ್ಗೆ ಯಾಕೆ ಅಭಿಮಾನ ಪಡಬೇಕು ಅಂತ ಹೇಳಿಬಿಟ್ಟು ಮುಂದಕ್ಕೆ ಸಾಕ್ತದೆ. ಇದು ಒಂದು ಚಿಕ್ಕದು ಕಥೆ ಅಂತಿದ್ರು ಕೂಡ ಸಂತರು ಇಂಥ ಕಥೆಗಳನ್ನು ಎಷ್ಟು ಚೆನ್ನಾಗಿ ಹೆಣೆದಿರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಪ್ರಿಯಾರಿಟಿ ಯಾವುದು ಅಂತ, ಆಶ್ರಯ ಕೊಟ್ಟಿದ್ದು ದೊಡ್ಡದಾ ಅಥವಾ ಅದ್ರ ಮೇಲೆ ಇರುವಂಥದ್ದು ದೊಡ್ಡದಾ? ನೋಡಿ, ಜಗತ್ತಿನಲ್ಲಿ ಎಲ್ಲವೂ ನಮಗೆ ಮೌಲಿಕವಾದದ್ದು ಮೌಲ್ಯ ಅಂತ ಹೇಳಿದ್ರೆ ಅವುಗಳಲ್ಲಿ ಇರೋಲ್ಲ. ಅದು ನಮ್ಮ ಅಪ್ರೋಚ್ ಅದಕ್ಕೆ ಹೇಗಿರುತ್ತೆ, ಅದರ ಮೇಲೆ ಅವು ಮೌಲಿಕವೋ ಕಳಪೆಯೋ ಅದೆಲ್ಲ ನಿರ್ಧಾರ ಆಗುತ್ತೆ. ಇಂತಹ ಸ್ಥಿತಿ ಇದ್ದಾಗ ನಾವು ಪರಮಶ್ರೇಷ್ಠನಾದಂತಹ ಪರಮಾತ್ಮನಿಗೆ ಪ್ರಿಯಾರಿಟಿ ಕೊಡೋದು ಬಿಟ್ಟು, ನಮ್ಮ ಪ್ರಿಯಾರಿಟಿನಲ್ಲಿ ಅವನು ಮೊದಲಿರೋದು, ಅವನು ಸೃಷ್ಟಿಸಿದಂತಹ ಎಲ್ಲ ವಸ್ತುಗಳ ಬಗ್ಗೆ ಅಭಿಮಾನ ತಾಳಿರ್ತೀವಿ. ಆ ಅಭಿಮಾನ ತಾಳುವಂತಹ ವೇಗದಲ್ಲಿ ನಾವು ಅವನನ್ನೇ ಮರೆತು ಬಿಡ್ತೀವಿ. ಸೊ ಹಾಗಾಗಿ ಈ ಸಂಸಾರದಂತಹ ಅಥವಾ ಈ ಪ್ರಪಂಚದ
ಸಿರಿ ಸಂಪತ್ತು ಅವುಗಳಿಗೆ ಎಷ್ಟು ಬೆಲೆ ಕೊಡ್ತೀವಿ, ಅವುಗಳ ಬೆಲೆ ಬರೋದು ನಮ್ಮಿಂದಾಗಿ. ಅವುಗಳಿಗೆ ಬೆಲೆ ಇಲ್ಲ, ನಾವು ಅವುಗಳಿಗೆ ಎಷ್ಟು ಬೆಲೆ ಕೊಡ್ತೀವಿ ಅಂದ ಮೇಲೆ ಅವು ಬೆಲೆ ಬಾಳುವಂಥದ್ದು. ಆದ್ದರಿಂದ ಈ ಕೇನೋಪನಿಷತ್ತಿನ ಈ ಮಂತ್ರ ತದ್ವನಂ ನಾಮ ತದ್ವನಂ ಇತಿ ಉಪಾಸಿತವ್ಯಂ. ಪರಮಾಶ್ರಯದ ನಿನ್ನನ್ನೇ ನಾನು ಆಶ್ರಯಿಸ್ತೀನಿ, ನೀನು ವನ ಅಂದ್ರೆ ಬಹಳ ದೊಡ್ಡವನು, ಆನಂದದ ಸಾಗರ ಅಂತ ಹೇಳ್ತದೆ. ಇದು ಯಾಕಿಷ್ಟು ಬ್ಯಾಕ್ಗ್ರೌಂಡ್ ಹೇಳಿದೆ ಅಂತೀರ, ನಾವು ಈ ವ್ಯಾಪಕವಾಗಿ ಬಳಸುವಂತಹ ವೇದ ಮಂತ್ರಗಳನ್ನು ಏನು ಅಧ್ಯಯನ ಮಾಡ್ತಾ ಇದ್ದೀವಿ, ಎಲ್ಲ ಮಂತ್ರಗಳು ವಿವಿಧ ದೇವತೆಗಳಿಗೆ ದೇವಿಯರಿಗೆ ಉದ್ದೇಶಿಸಿದಂಥವುಗಳಾಗಿವೆ. ಆ ದೇವಿಯರ ಬಗ್ಗೆ ಈ ಮಂತ್ರಗಳು ಋಷಿಗಳು ಕಂಡಂತಹ ಕಾಣಿಕೆಯನ್ನು ನಮ್ಗೆ ತಿಳಿಸ್ಕೊಡ್ತವೆ. ಆದರೆ ಈ ಋಷಿಗಳ ಕಾಣಿಕೆಯ ಹಿಂದೆ ಅವರ ಶರಣಾಗತಿ ಇದೆ. ದೇ ಹ್ಯಾವ್ ಸರೆಂಡರ್ಡ್. ಓನ್ಲಿ ವೆನ್ ಯು ಸರೆಂಡರ್ ಯು ವಿಲ್ ಬಿ ಏಬಲ್ ಟು ರಿಸೀವ್ ದ ಸೀಕ್ರೆಟ್ ಆರ್ ದಿ ನಾಲೆಜ್ ಹಿಡನ್ ಇನ್ ದಿ ವೇದ ಮಂತ್ರಾಸ್. ನನಗೆ ವ್ಯಾಕರಣ ಗೊತ್ತಿದೆ, ನನಗೆ ಭಾಷೆ ಗೊತ್ತಿದೆ, ನನಗೆ ಲಿಂಗ್ವಿಸ್ಟಿಕ್ ಗೊತ್ತಿದೆ, ನನಗೆ ಫೊನಾಲಜಿ ಗೊತ್ತಿದೆ, ಆದ್ರಿಂದ ವೇದ ಮಂತ್ರ ನಂಗೆ ಅರ್ಥ ಆಗಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಹೊರಟರೆ ನೋ ಡೌಟ್ ವೇದದ ಮಂತ್ರಗಳು ಅರ್ಥ ಆಗ್ತವೆ, ಅಲ್ಲಿರುವಂತಹ ಶಬ್ದಗಳು ಅರ್ಥ ಆಗ್ತವೆ. ಆದರೆ ಆ ಶಬ್ದಗಳ ಹಿಂದೆ ಇರುವಂತಹ ಶಕ್ತಿಯಾಗಲಿ, ಆ ಶಬ್ದಗಳು ಮಾಡಬಹುದಾದಂತಹ ಕಾರ್ಯಗಳ ಬಗ್ಗೆ ಆಗಲಿ ನಮಗೆ ಅರಿವಾಗುವುದು ತುಂಬಾ ಕಡಿಮೆ. ಇದೆಲ್ಲ ಆಗುವುದು ಯಾವಾಗ ಅಂತ ಹೇಳಿದ್ರೆ, ಯಾವಾಗ ನಾವು ಈ ಮಂತ್ರಗಳಲ್ಲಿ ಒಂದು ಕ್ರಿಯೇಟಿವ್ ಪವರ್ ಇದೆ. ಈ ಮಂತ್ರಗಳಲ್ಲಿ ನಮ್ಮ ಆನಂದವನ್ನು ಕಡೆದು ಬೆಣ್ಣೆಯಂತೆ ನಮಗೆ ಕೊಡುವಂತಹ ಶಕ್ತಿ ಇದೆ. ಈ ಮಂತ್ರಗಳೇ ಕಡೆಗೋಲು. ಅದನ್ನು ದೇವರ ಶರಣಾಗತಿಯ ಮಾಡಿದಾಗ, ಮಂತ್ರಗಳನ್ನು ಹೇಳಿದಾಗ ಕಡೆಗೋಲು ಚೆನ್ನಾಗಿ ಕಟ್ಟದು ಬಿಟ್ಟು ಜೀವನ ಅನ್ನುವಂಥ ಇದನ್ನು ಮಜ್ಜಿಗೆಯನ್ನು, ಅದರ ಬೆಣ್ಣೆಯನ್ನು ತೆಗೆದು ನಮಗೆ ಕೊಡುತ್ತೆ. ಅದು ಆನಂದ ಸಿಗುವಂಥದ್ದು. ನಾನು ಹಿಂದೆ ಒಂದು ಮಾತು ಹೇಳಿದ್ದೆ, ಯಾವಾಗ ದೇವರ ಸಂಕಲ್ಪ ಮತ್ತು ನಮ್ಮ ಹೃದಯ ಒಂದುಗೂಡ್ತವೆ, ಯಾವಾಗ ಈ ದೇವರ ಸಂಕಲ್ಪದ ಜೊತೆಗೆ ನಾವು ಹೃದಯವನ್ನು ಬೆಸೆಯಬಲ್ಲವರಾಗ್ತೀವಿ, ಆಗ ಅಲ್ಲಿ ಒಂದು ದಿವ್ಯತ್ವ ಅಥವಾ ಡಿವಿನಿಟಿ ನೆಲೆಸ್ತದೆ. ಅನೇಕ ಬಾರಿ, ಹೆಚ್ಚಿನ ಬಾರಿ ನಾವು ಅನ್ಯಮನಸ್ಕರಾಗಿರ್ತೀವಿ. ದೇವರ ಬಗ್ಗೆ ಕಶ್ಯಪವರು ಒಂದು ಮಾತು ಯಾವಾಗಲೂ ಹೇಳ್ತಾ ಇದ್ರು, ಸಂಕಟ ಬಂದಾಗ ವೆಂಕಟರಮಣ ಅಂತ. ಸೊ ನಮಗೆ ದೇವರು, ನಾವು ಆನಂದವಾಗಿದ್ದಾಗ, ಸುಖವಾಗಿದ್ದಾಗ, ಎಲ್ಲವೂ ಸರಿಯಾಗಿದ್ದಾಗ, ಚಾಲೆಂಜಸ್ ಏನೂ ಇಲ್ಲದಾಗ ನಮಗೆ ದೇವರೇ ಇಲ್ಲ, ನಾನೆಲ್ಲ ಮಾಡ್ತಾ ಇದ್ದೀನಿ ಅಂತ. ಯಾವಾಗ ಕಷ್ಟ ಬರ್ತದೆ ಅವು ವೆಂಕಟರಮಣ ಅಂದ್ರೆ ದೇವರನ್ನು ನೆನೆಸ್ಕೊಂಡು ಹೋಗ್ತೀವಿ. ನೋ, ದಟ್ ಈಸ್ ನಾಟ್ ದ ವೇ. ದ ವೇ ಈಸ್ ಆಲ್ವೇಸ್ ವಿ ಶುಡ್ ಬಿ ಕನೆಕ್ಟೆಡ್ ವಿತ್ ದಿ ಡಿವಿನಿಟಿ. ಈ ದಿವ್ಯತ್ವ ಅಂತೇನಿದೆ ಅದಕ್ಕೆ ನಾವು ಕನೆಕ್ಟ್ ಆಗಿರಬೇಕು. ಈ ಕನೆಕ್ಟ್ ಆಗಿರುವುದಕ್ಕೆ ವೇದ ಮಂತ್ರಗಳು ನಮಗೆ ಸಾಧನ ಆಗಿರಬೇಕು. ಕೇವಲ ಪಾಂಡಿತ್ಯ ಆಗಲಿ, ನಾನು ವೇದ ಮಂತ್ರಗಳಿಗೆ ಇಷ್ಟೊಂದು ಅರ್ಥ ತಿಳ್ಕೊಂಡಿದ್ದೀನಿ, ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಅನ್ನುವಂತಹ ಆ ಅಹಂ ಭಾವನೆ ನಮ್ಮಲ್ಲಿ ಇರಬೇಕು. ಆ ದೇವನ ಸಾಮ್ರಾಜ್ಯವನ್ನು ತೆಗೆದು ತೋರಿಸ್ತವೆ. ನಾನು ಕಣ್ಣು ಮುಚ್ಚಿದ್ರೆ ಹೊರಗಡೆ ಎಷ್ಟು ಬೆಳಕಿದ್ರು ನನಗೆ ಕತ್ಲೇನೆ. ಯಾವಾಗ ನಾನು ಕಣ್ಣು ತೆರಿತೀನಿ ಆಗ ಮಾತ್ರ ಈ ಪ್ರಕಾಶ ನನಗೆ ಕಾಣೋದಕ್ಕೆ ಸಾಧ್ಯ. ಕಣ್ಣು ಮುಚ್ಚಿ ಪ್ರಕಾಶನೇ ಇಲ್ಲ ಅಂತ ಹೇಳಿದ್ರೆ ಯಾರು ಒಪ್ತಾರೆ? ಕಣ್ಣು ತೆಗಿಬೇಕು. ಕಣ್ಣು ತೆಗೆದಾಗಲೇ ಹೊರಗಡೆ ಸೂರ್ಯಪ್ರಕಾಶ ಇದೆಯೋ ಅಥವಾ ಎಲೆಕ್ಟ್ರಿಕ್ ಲೈಟಿನ ಸಂಪರ್ಕ ಬೆಳಕಿದೆಯೋ ಅದೆಲ್ಲವೂ ನಮಗೆ ಗೊತ್ತಾಗುವುದು ಕಣ್ಣು ಬಿಟ್ಟಾಗ. ಸೊ ನಮ್ಮ ಈ ಕಣ್ಣು ಬಿಡಿಸುವಂತಹ ಪ್ರಕ್ರಿಯೆಯನ್ನು ಈ ವೇದ ಮಂತ್ರಗಳು ಮಾಡ್ತವೆ. ನಾವು ವೇದ ಮಂತ್ರಗಳನ್ನು ಓದಿಯೂ ಕೂಡ, ವೇದ ಮಂತ್ರಗಳನ್ನು ಪಠನ ಮಾಡಿಯೂ ಕೂಡ, ವೇದ ಮಂತ್ರಗಳನ್ನು ಅಧ್ಯಯನ ಮಾಡಿಯೂ ಕೂಡ ಕಣ್ಣು ತೆಗೆಯದಿದ್ದರೆ ಅದು ನಿಷ್ಪ್ರಯೋಜಕ. ಅದಕ್ಕೆ ವೇದಗಳಲ್ಲಿ ಋಷಿಗಳ ಮೂಲಕ ನಾವು ಈ ವೇದ ದೇವತೆಗಳನ್ನು ಆವಾಹಿಸ್ತೀವಿ, ಇನ್ವೊಕೇಶನ್ ಅಂತ ಹೇಳ್ತೀವಿ. ಆವಾಹಿಸಿದಾಗ ಅವರು ಬರುವುದು ಖಂಡಿತ, ಬಂದೇ ಬರ್ತಾರೆ.
ಆದರೆ ನಮಗೆ ಆ ಕಡೆಗೆ ಗಮನ ಇರಬೇಕಷ್ಟೆ. ನಾವು ಇನ್ನೇನೋ ಕೇಳಿಸ್ಕೊತಾ ಇರ್ತೀವಿ, ಇನ್ನೇನೋ ನೋಡ್ತಾ ಇರ್ತೀವಿ, ಇನ್ನೇನೋ ಅನುಭವಿಸ್ತಾ ಇರ್ತೀವಿ. ಇದೆಲ್ಲ ಗಲಾಟೆಯ ಮಧ್ಯೆ ಆ ದೇವರ ಇರುವಿಕೆಯಾಗಲಿ, ಆ ದೇವರ ಸನ್ನಿಧಿಯಾಗಲಿ ಅರ್ಥ ಮಾಡಿಕೊಳ್ಳದೇ ಇರುವಂತಹ ಸಿಚುವೇಶನ್ ಅಲ್ಲಿ ನಾವು ಇರ್ತೀವಿ. ಹಾಗಾಗಿ ಈ ಮಂತ್ರಗಳನ್ನು ಅರ್ಥ ಮಾಡುವಾಗ ಅದು ನಮ್ಮ ಕಣ್ಣು ಹೇಗೆ ತೆರೆಸ್ತದೆ, ಎಷ್ಟು ತೆರೆಸ್ತದೆ, ಎದಕ್ಕಾಗಿ ತೆರೆಸ್ತದೆ ಅಂತ ಅನ್ನೋದು ಸದಾ ನಾವು ಗಮನದಲ್ಲಿಟ್ಟರೆ ಮಾತ್ರ ಇಲ್ಲಿ ಈ ಸಾಧನೆ ಅನ್ನೋದು ಸಾಧ್ಯ ಆಗ್ತದೆ. ಅದೇ ರೀತಿ ಈ ಭೂಸೂಕ್ತ ಅನ್ನುವಂತಹ ಈ ಸೂಕ್ತವನ್ನು ನಾವಿಲ್ಲಿ ತೆಗೆದುಕೊಂಡು ಅಧ್ಯಯನ ಮಾಡ್ತಾ ಇದ್ದೀವಿ. ಕಳೆದ ವಾರ ನಾವು ಮೊದಲನೆಯ ಮಂತ್ರವನ್ನು ನೋಡಿದೀವಿ. ಭೂಮಿರ್ ಭೂಮ್ನಾ ದೇವ್ರ್ವರಿಣ ಅಂತರಿಕ್ಷಂ ಮಹಿತ್ವ ಉಪಸ್ಥೇತೆ ದೇವಿ ಅದಿತೆ ಅಗ್ನಿಂ ಅನ್ನಾದಂ ಅನ್ನಾದ್ಯಾಯ ಆಧದೆ. ಅದು ಮಂತ್ರ ನೋಡಿದೀವಿ. ಓ ಅದಿತಿಯೇ, ನೀನು ಭೂಮಿಯಲ್ಲಿ ಸರ್ವವ್ಯಾಪಿ, ಸ್ವರ್ಗದಲ್ಲಿ ಶ್ರೇಷ್ಠಳು, ಅಂತರಿಕ್ಷದಲ್ಲಿ ವಿಶಾಲಗಳು. ಓ ಅದಿತಿ ದೇವಿಯೇ, ನಾನು ನಿನ್ನ ಮಡಿಲಲ್ಲಿ ಅನ್ನದಾತ ಅಗ್ನಿಯನ್ನು ಅನ್ನದ ಸೇವನೆಗೆ ಇಡುವೆ ಅಂತ. ಇದನ್ನು ನಾವು ಕಳೆದ ವಾರ ಬೇಕಾದಷ್ಟು ವಿಸ್ತೃತವಾಗಿ ನೋಡಿದ್ದೀವಿ. ನಾವೆಲ್ಲ ಚೆನ್ನಾಗಿ ನೆನಪಿಟ್ಕೊಂಡಿರ್ತೀವಿ. ಇವತ್ತು ಎರಡನೇ ಮಂತ್ರಕ್ಕೆ ಹೋಗುವುದಾದರೆ ಏನ್ ಹೇಳುತ್ತೆ ಎರಡನೇ ಮಂತ್ರ? ಆ ಅಯಂ ಗೌಹು ಪ್ರಶ್ನಿರ್ ಅಕ್ರಮೀತ್ ಅಸದನ್ ಮಾತರಂ ಪುರಃ ಪಿತರಂಚ ಪ್ರಯಂತ್ಸ್ವಃ. ಇದು ಋಗ್ವೇದ 10:189 10ನೇ ಮಂಡಲ 189ನೇ ಸೂಕ್ತದ 1ನೇ ಮಂತ್ರ. ಅಲ್ಲಿಂದ ಇದನ್ನು ತೆಗೆದುಕೊಂಡಿದೆ. ಇದು ಭೂಸೂಕ್ತದ ವ್ಯಾಪ್ತಿ ಒಳಗೆ ಬರ್ತದೆ. ಆ ಅಯಂ ಗೌಹು ಪೃಷ್ಣಿರ್ ಅಕ್ರಮೀತ್ ಅಂದ್ರೆ ವೈವಿಧ್ಯಮಯ ಜ್ಞಾನ ಹೊಂದಿರುವಂತಹ ಪೃಷ್ಟಿ ಎಂಬ ದೇನವು ಮತ್ತೆ ಬಂದಿದೆ. ಅಸದನ್ ಮಾತರಂ ಪುರಃ, ಅದು ಭೂಮಿ ತಾಯಿಯನ್ನು ತಲುಪಿದೆ. ಮತ್ತೆ ಏನ್ ಹೇಳುತ್ತೆ? ಪಿತರಂಚ ಪ್ರಯಂತ್ಸ್ವಃ, ಮತ್ತು ಅದು ಸ್ವರ್ಗದಂತೆ ನಡೆಯುತ್ತದೆ. ನೋಡಿ, ಇದು ಈ ನಾವು ಒಗಟುಗಳನ್ನು ಕೇಳಿದೀವಲ್ಲ, ಈ ಮಂತ್ರಗಳೆಲ್ಲ ಒಂದು ರೀತಿ ಒಗಟಿನಂತಿದೆ. ಅದು ಭೂಮಿಯ ಕಡೆಗೆ ಬರುತ್ತೆ, ಮತ್ತೆ ಆಕಾಶಕ್ಕೆ ಹೋಗ್ತದೆ, ಅದೇನು ಅನ್ನುವಂಥ ಒಗಟು ಕೇಳ್ತಾರಲ್ಲ, ಆ ರೀತಿ ಒಗಟಿನ ರೀತಿಯಲ್ಲಿದೆ. ಮತ್ತು ಈ ಒಗಟಿನ ರೀತಿಯಲ್ಲಿ ಇರುವಂತಹ ಒಗಟುಗಳೇನಿದೆ, ಈ ಜ್ಞಾನದ ಒಗಟೇನಿದೆ, ಇದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಇಲ್ಲಿ ಚಾಲೆಂಜ್ ಇರುವಂಥದ್ದು. ಆದ್ದರಿಂದ ನಮ್ಮ ಗಮನ ಯಾವಾಗಲೂ ಮಂತ್ರದ ಪ್ರತಿಯೊಂದು ಶಬ್ದದ ಕಡೆಗೆ ನಮ್ದು ಗಮನ ಇರಬೇಕಾಗ್ತದೆ. ಏನ್ ಹೇಳ್ತೀವಿ ಇಲ್ಲಿ? ಆ ಅಯಂ ಗೌಹು ಪ್ರಶ್ನಿರ್ ಅಕ್ರಮೀತ್ ಅಸದನ್ ಮಾತರಂ ಪುರಃ ಪಿತರಂಚ ಪ್ರಯಂತ್ಸ್ವಃ. ಇಲ್ಲಿ ಒಂದು ಶಬ್ದ ನೀವು ನೋಡ್ತೀರಿ, ಪೃಷ್ಣಿ ಅಂತ. ಆ ಅಯಂ ಗೌಹು ಪೃಷ್ಣಿರ್. ಪೃಷ್ಣಿ ಅನ್ನೋದು ಶಬ್ದದ ಬಗ್ಗೆ ನಾವು ಸ್ವಲ್ಪ ವಿಶೇಷವಾಗಿ ಗಮನ ಇಡಬೇಕಾಗ್ತದೆ. ಇಲ್ಲಿ ಪೃಷ್ಣಿ ಅಂತ ಹೇಳಿದ್ರೆ ಸೃಜನಶೀಲತೆ ಹಾಗೂ ಪೋಷಕ ಶಕ್ತಿಗಳನ್ನು ನಮಗೆ ನೀಡುವಂತಹ ಅಧಿದೇವತೆ ಅವಳು ಪೃಷ್ಣಿ ಅಂತ ಹೆಸರು. ಪೃಷ್ಣಿ ಅಂತ ಹೇಳಿದ್ರೆ ಚುಕ್ಕೆ ಇರುವಂತಹ ಹಸು ಅಥವಾ ಹೋರಿ, ಅದು ಕೂಡ ಆಗ್ತದೆ. ಈ ಸ್ಪಾಟೆಡ್ ಆನಿಮಲ್ಸ್ ಅಂತ ಹೇಳ್ತೀವಿ, ಚಿಂಕೆ ಮೇಲೆ ನಮಗೆ ಹಾಗೆ ಒಂದೊಂದು ಸ್ಪಾಟ್ಸ್ ಇರ್ತದೆ, ಚಿಕ್ಕ ಇರ್ತದೆ. ಆ ರೀತಿ ಡ್ಯಾಫಲ್ಡ್ ಅಂತ ಹೇಳ್ತಾರೆ ಅದಕ್ಕೆ. ಚುಕ್ಕೆ ಇರುವಂತಹ ಹಸು ಅಥವಾ ಹೋರಿ ಅಂತ. ಇಲ್ಲಿ ಹೋರಿ ಅಂತ ಹೇಳಿದ್ರೆ ಪುರುಷ ಶಕ್ತಿಯ ಪಾರಮ್ಯದ ಅಥವಾ ಪರಮ ಪುರುಷ ಶಕ್ತಿಯ ಸಂಕೇತ. ಹಸು ಅಂತ ಹೇಳಿದ್ರೆ, ಗೋವು ಅಂತ ಹೇಳಿದ್ರೆ ಅದು ಸ್ತ್ರೀ ಶಕ್ತಿಯ ಸಂಕೇತ.
ಈ ಚುಕ್ಕೆ ಸಹಿತವಾದಂತಹ, ಚುಕ್ಕೆಯಿಂದ ಕೂಡಿದಂತಹ ಹಸು ಅಥವಾ ಹೋರಿ ಅದು ದೇವತೆಗಳ ಜನನಕ್ಕೆ ಕಾರಣ ಆಗ್ತದೆ. ಗೋ ಶಬ್ದ ನಾವು ತುಂಬಾ ವಿಸ್ತಾರವಾಗಿ ಈ ಮುಂಚೆ ಚರ್ಚೆ ಮಾಡಿದೀವಿ. ಗೋವು ಅಂತ ಹೇಳಿದ್ರೆ ಜ್ಞಾನದ ಕಿರಣ ಅಂತೂ ಆಗತ್ತೆ. ಅದು ದೇವತೆಗಳು ನಮಗೆ ಜ್ಞಾನವನ್ನು ಅನುಗ್ರಹಿಸುವಂತಹ ಕಿರಣ ಕೂಡ ಆಗತ್ತೆ. ಆದ್ದರಿಂದ ಮತ್ತು ಇಲ್ಲಿ ಹೋರಿ ಅಂತ ಹೇಳಿದ್ರೆ ವೃಷಭ ಅಂತೇನು ವೇದದಲ್ಲಿ ಬರುತ್ತೆ. ಆ ವೃಷಭ ಇಲ್ಲಿ ಚಿಕ್ಕೆಯುಳ್ಳಂಥದ್ದು ಅಂತ ವರ್ಣನೆ ಅಷ್ಟೇ. ಕಾವ್ಯದಲ್ಲಿ ನಾವು ನೋಡಿದ್ದೀವಿ, ಅನೇಕ ಸಾರಿ ವರ್ಣನೆ ಮಾಡ್ತಾರೆ. ಆದ್ರಿಂದ ವರ್ಣನೆಯ ಶಬ್ದದ ಹಿಂದೆ ಇರುವಂತಹ ಆ ಋಷಿಯ ಕಾಳಜಿ ಇರಬಹುದು, ಅಥವಾ ಆ ಋಷಿ ಒಂದು ವಿಷಯವನ್ನು ಅಥವಾ ಒಂದು ಸನ್ನಿವೇಶವನ್ನು, ಒಂದು ದೃಶ್ಯವನ್ನು ವಿವರಿಸುವಂತಹ ರೀತಿ ಇರಬಹುದು. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತೊಂದು ಪೃಷ್ಣಿ ಅನ್ನೋದಕ್ಕೆ ಮತ್ತೊಂದು ಅರ್ಥ ಏನಂತ ಹೇಳಿದ್ರೆ, ಇದು ಸಂಭವನೀಯವಾದದ್ದಕ್ಕಂತೆ, ಎಕ್ಸ್ಪೆಕ್ಟೆಡ್ ಅಂತ ಏನ್ ಹೇಳ್ತೀವಿ, ಸಂಭವನೀಯವಾದದ್ದಕ್ಕೆ ಅಥವಾ ಮುಂದೆ ಬರುವುದಿರೋದಕ್ಕೆ ಅಥವಾ ಮುಂದೆ ಸೃಷ್ಟಿ ಆಗದಿರುವುದಕ್ಕೆ ಜನ್ಮ ನೀಡುವಂಥದ್ದು ಪೃಷ್ಣಿ ಅಂತಲೂ ಅರ್ಥ. ನಮಗೆಲ್ಲವೂ ಕೂಡ ಈ ಜ್ಞಾನ ಎಲ್ಲಿಂದ ದೊರಕುತ್ತೆ? ಇಟ್ ಇಸ್ ಸ್ಟಿಲ್ ಎ ಮಿಸ್ಟ್ರಿ. ನನಗೆ ಈ ಜ್ಞಾನ ಎಲ್ಲಿಂದ ಬಂತು ಅಂತ. ಈ ಪ್ರಪಂಚ ನಮಗೆ ಈ ಪಂಚೇಂದ್ರಿಯಗಳಿದೆ, ಜ್ಞಾನೇಂದ್ರಿಯಗಳಿದೆ, ಪಂಚ ಜ್ಞಾನೇಂದ್ರಿಯಗಳಿದೆ. ಜ್ಞಾನೇಂದ್ರಿಯಗಳಿಂದ ನಮ್ಗೆ ಬರುತ್ತೆ ಅನ್ನೋದು ಸೈನ್ಸ್ ಹೇಳುತ್ತೆ. ಆದರೆ ಈ ಜ್ಞಾನೇಂದ್ರಿಯಗಳನ್ನು ಪ್ರೇರಿಸುವಂಥದ್ದು ಯಾವುದು? ಈ ಜ್ಞಾನೇಂದ್ರಿಯಗಳನ್ನು ಪ್ರೇರಿಸುವಂಥದ್ದು ದಟ್ ಇಸ್ ಅ ಬಿಗ್ ಕ್ವಶನ್, ಸ್ಟಿಲ್ ಎ ರಿಡಲ್. ದಿ ಸೈನ್ಸ್ ಈಸ್ ಯಟ್ ಟು ರೀಚ್ ಇಟ್. ಸೈನ್ಸ್ಗೆ ನಾವು ವಿರೋಧಿ ಅಲ್ಲ. ಈ ಸೈನ್ಸು ಮತ್ತು ಸ್ಪಿರಿಚುವಾಲಿಟಿ ಇವುಗಳ ಅಪ್ರೋಚ್ ಡಿಫರೆಂಟ್ ಅಷ್ಟೇ. ಸ್ಪಿರಿಚುವಾಲಿಟಿನಲ್ಲಿ ನಾವು ಇದು ಇದೆ ಅನ್ನುವಂಥ ಶ್ರದ್ಧೆಯಿಂದ ಅದನ್ನು ಹುಡುಕಲಿಕ್ಕೆ, ಅದನ್ನು ನೋಡ್ಲಿಕ್ಕೆ ಹೋಗ್ತೀವಿ. ವಿಜ್ಞಾನ ಇದೆಯಾ, ಇದು ಸತ್ಯನಾ, ಹೀಗಿರ್ಬೋದಾ ಅಂತೇಳಿ ವಿಜ್ಞಾನ ನೋಡ್ಬಿಟ್ಟು ಅದನ್ನು ಹುಡುಕ್ಲಿಕ್ಕೆ ಹೋಗುತ್ತದೆ. ಸೊ ಅಧ್ಯಾತ್ಮದ ದಾರಿ ಅದಿದೆ, ಅದು ನನಗೆ ಸಿಗುತ್ತೆ, ಈ ದಾರಿಯಲ್ಲಿ ನಾನು ಹೋಗ್ಬೇಕು, ನಾನು ಅದನ್ನು ನೋಡಬೇಕು ಅನ್ನುವಂತಹ ತವಕದಿಂದ, ಅಭೀಪ್ಸೆಯಿಂದ ಅದರ ಕಡೆಗೆ ಅಪ್ರೋಚ್ ಮಾಡ್ತಾನೆ. ಸೊ ಅದು ಸಂಭವನೀಯವಾದಂಥದ್ದು. ಈ ಪೃಷ್ಣಿ ಅಥವಾ ಸಂಭವನೀಯವಾದಕ್ಕೆ ಜನ್ಮ ನೀಡುವಂಥದ್ದು ಒಬ್ಬ ಅನೇಕ ದೇವತೆಗಳಿದ್ದಾರೆ. ಒಬ್ಬ ದೇವತೆ ಅಂತ ಹೇಳಿದ್ರೆ ಸೋಮ ಅಂತ. ಸೋಮನಿಗೂ ಕೂಡ, ಸೋಮದೇವನಿಗೂ ಕೂಡ ಪೃಷ್ಟಿ ಅಂತ ಕರೆದಿದ್ದಿದೆ. ಬಿಕಾಸ್ ಸೋಮ is the lord of the bliss in existence. ಈ ಸೃಷ್ಟಿಯಲ್ಲಿ ಇರುವಂತಹ, ಈ ಸೃಷ್ಟಿಯ ತಳಹದಿ ಅಂತ ನಾವೇನು ಹೇಳ್ತೀವಿ, ಫೌಂಡೇಶನ್ ಅಂತ ಹೇಳ್ತೀವಿ, ಅದು ಆನಂದ. ಅದೇ ಸೋಮ. ಅದನ್ನು ಮನುಷ್ಯರೆಲ್ಲರಿಗೂ ಅನುಭವಕ್ಕೆ ತರಬಲ್ಲಂಥವನು, ಮನುಷ್ಯರೆಲ್ಲರಿಗೂ ಅದನ್ನು ಅನುಗ್ರಹ ಮಾಡುವವನು ಸೋಮದೇವ. ಈ ಸೃಷ್ಟಿಯ ವೈವಿಧ್ಯತೆ, ವೆರೈಟಿ ಅಂತ ಏನು ಹೇಳ್ತೀವಿ, ಅವನು ಈ ಎಲ್ಲ ವೆರೈಟಿಯ ಮಾತಾಪಿತ. ಡಿಲೈಟ್ is the parent of the variety of existence ಅಂತ ಹೇಳ್ತಾರೆ ಶ್ರೀ ಅರವಿಂದರು. ಡಿಲೈಟ್ is the parent of the variety of existence ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಪೃಷ್ಣಿಗೆ ವೈಶ್ವಿಕ ಜೀವಿ ಅಂತ ಹೇಳ್ತಾರೆ, ಮರುತರ ಮಾತೆ ಅಂತ ಹೇಳ್ತಾರೆ. ಈ ಜೀವದ ಮೂಲ ಸ್ಥಾನ ಹಾಗೂ ಪೋಷಕ ಗುಣಗಳು, ನರಿಶಿಂಗ್ ಕ್ವಾಲಿಟಿ, ಪೋಷಕ ಗುಣವುಳ್ಳವಳು ಅಂತ ಹೇಳ್ತಾರೆ. ಹಾಗೆ ಪೃಷ್ಣಿಗೆ ಬೆಳಕಿನ ಕಿರಣ ಮತ್ತು ನಕ್ಷತ್ರದಿಂದ ಭರಿತವಾದಂತಹ ಆಕಾಶ ಅನ್ನೋದನ್ನು ಕೂಡ ಅರ್ಥ ಕೊಡ್ತಾರೆ. ಆಯುರ್ವೇದದಲ್ಲಿ ಪೃಷ್ಣಿ ಅನ್ನುವಂತಹ ಒಂದು ಸಸ್ಯ ಕೂಡ ಇದೆ. ಅದಕ್ಕೆ ಪೃಷ್ಣಿಪರ್ಣಿ ಅಂತ ಹೆಸರು ಆಯುರ್ವೇದದಲ್ಲಿ ಕೊಟ್ಟಿದ್ದಾರೆ. ಈ ಪೃಷ್ಣಿ ಅದಿತಿಯೂ ಹೌದು. ನಾವು ಹಿಂದೆ ಅದಿತಿ ಬಗ್ಗೆ ತುಂಬಾ ವಿಸ್ತೃತವಾಗಿ ನೋಡಿದ್ದೀವಿ. ಈ ಪೃಷ್ಣಿ
ವೇದ ದೇವತೆಗಳು ಅಥವಾ ಋಷಿಗಳು ಕಂಡ ಹಾಗೆ ಇವಳು ಅದಿತಿಯೂ ಹೌದು. ಇವಳು ಅದಿತಿಯಾಗಿ ಪ್ರಜಾಪತಿಯ ಪತ್ನಿಯಾಗಿ ಸುತಪ ಅನ್ನುವ ಹೆಸರು ಪಡೆದಿದ್ದಾಳೆ. ಸುತಪ ಅಂತ ಹೇಳಿದ್ರೆ ಹಿಂಡುವುದು ಅಂತ. ಆಕಳನ್ನು ಹಿಂಡುವುದಕ್ಕೆ ಸುತಪ. ಏನಾದ್ರೂ ಹಿಂಡ್ಲಿ, ಈಗ ಒಂದು ಯಾವುದೋ ಬೆಳ್ಳಿ ತೆಗೆದುಕೊಂಡು ಬಂದು ಅದರ ರಸವನ್ನು ಹಿಂಡಿದ್ರೆ ಅದನ್ನು ಸುತಪ, ಅದರ ರಸವನ್ನು ಹಿಂಡುವುದು ಅಂತ ಹೇಳ್ತೀವಿ. ಹಸುವಿನಿಂದ ಹಾಲು ಕರೆಯುವುದು, ಅದಕ್ಕೆ ನಾವು ಹಿಂಡುವುದು ಅಂತ ಹೇಳ್ತೀವಿ. ಈ ಹಿಂಡುವುದು ಅಥವಾ ಕರೆಯುವುದರಲ್ಲಿ ಏನಡಗಿದೆ ಅಂತ ಹೇಳಿದ್ರೆ, ಯಾವುದೋ ಒಂದು ವಸ್ತುವಿನಲ್ಲಿರುವಂಥದ್ದು ನಮಗೆ ಬೇಕಾಗಿರುವಂಥದ್ದನ್ನು ಪಡೆಯುವಂಥದ್ದು. ಹೇಗೆ ಪಡೆಯುವಂಥದ್ದು? ಪರಿಶ್ರಮ ಪಟ್ಟು ಪಡೆಯುವಂಥದ್ದು. ಒಂದು ಕಾರ್ಯದಲ್ಲಿ ನಿರತವಾಗಿ ಅದನ್ನು ಪಡೆಯುವಂಥದ್ದು. ಇದರಲ್ಲಿ ನೀನು ಕಾರ್ಯನಿರತನಾಗೋ, ನಿನಗೆ ಬೇಕಾದಂಥದ್ದು ಸಿಗುತ್ತೆ ಅನ್ನುವಂತಹ ವೇದದ ಒಂದು ಸಂದೇಶ ಕೂಡ ಅದರಲ್ಲಿ ಅಡಗಿದೆ. ಇವಳ ಪುತ್ರ ಹರಿ, ಹರಿಗೆ ಕೃಷ್ಣಿಗರ್ಭ ಅನ್ನುವಂಥ ಹೆಸರು ಇದೆ. ಹರಿಗೆ ಕೃಷ್ಣಿಗರ್ಭ ಅನ್ನುವಂಥ ಹೆಸರಿದೆ. ಸೊ ಈ ವೈವಿಧ್ಯಮಯ ಜ್ಞಾನ ಹೊಂದಿರುವ ಪೃಷ್ಣಿ ಎಂಬ ಧೇನುವು ಮತ್ತೆ ಬಂದಿದೆ. ಪೃಷ್ಣಿ ಎಂಬ ಧೇನುವು ಅಂತೇಳಿ ಕೊಟ್ಟಿದೆ. ನಾನು ಪೃಷ್ಣಿ ಅನ್ನೋದಕ್ಕೆ ಅನೇಕ ಅರ್ಥಗಳನ್ನು ನಾನು ಹೇಳಿದೆ. ವೇದದ ಬೇರೆ ಬೇರೆ ಕಂಟೆಸ್ಟ್ಗಳಲ್ಲೆಲ್ಲ ಬೇರೆ ಬೇರೆ ಅರ್ಥ ಬರ್ತದೆ. ಇಲ್ಲಿ ಬಹಳ ಸ್ಪೆಸಿಫಿಕ್, ಅಯಂ ಗೌಹು ಪ್ರಶ್ನೇರ್, ಪೃಷ್ಣಿ ಅನ್ನುವಂತಹ ಧೇನು ಅಂತ ಇಲ್ಲಿ ಹೇಳಿದೆ. ಹಾಗಾಗಿ ಇದು ಸ್ಪಾಟೆಡ್ ಅಥವಾ ಚುಕ್ಕೆ ಉಳ್ಳಂತಹ ಒಂದು ಹಸು ಅಂತ ನಾವು ಅರ್ಥ ಮಾಡಿಕೊಂಡ್ರು ಕೂಡ ಇಲ್ಲಿ ನಾವು ವೈವಿಧ್ಯಮಯ ಜ್ಞಾನ ಮತ್ತು ಧೇನು ಎರಡು ಶಬ್ದವನ್ನು ಅರ್ಥ ಮಾಡಿಕೊಳ್ಳುತ್ತಾ ಈ ಪ್ರಶ್ನೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಜ್ಞಾನದ ಕಿರಣಗಳು ಕೇವಲ ಒಂದೇ ರೀತಿಯಾಗಿ ಇರಲ್ಲ, ಅವುಗಳಲ್ಲಿ ವೈವಿಧ್ಯಮಯತೆ ಇರ್ತದೆ. ಈ ವೈವಿಧ್ಯಮಯತೆಯನ್ನು ಅರ್ಥ ಮಾಡ್ಕೊಳ್ತಾ ಏಕತೆಯ ಕಡೆಗೆ ಹೋಗುವುದೇ ಒಂದು ದೊಡ್ಡ ಚಾಲೆಂಜ್. ವೈವಿಧ್ಯಮಯತೆಯಲ್ಲಿ ಬದುಕ್ತಾ ವೈವಿಧ್ಯಮಯತೆಯನ್ನು ಅರ್ಥ ಮಾಡ್ಕೊಳ್ತಾ ನಾವೆಲ್ಲರೂ ಸಾಗಬೇಕಾಗಿದೆ ಏಕತೆ ಕಡೆಗೆ. ಅದೆರಡನ್ನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ದಟ್ ದಿ ಬಿಗ್ಗೆಸ್ಟ್ ಚಾಲೆಂಜ್, ಅಂಡ್ ದಟ್ ಚಾಲೆಂಜ್ ಇಸ್ ಕಾಲ್ಡ್ ಅಸ್ ತಪಸ್. ಅಥವಾ ಅದು ಬಹಳ ದೊಡ್ಡ ಶಬ್ದ ಆಗ್ತದೆ ಅಂತ ಹೇಳಿದ್ರೆ ನಾವು ಧ್ಯಾನ ಅಂತ ಕರೆಯೋಣ. ಸಿಂಪಲ್ ಆಗಿ ನಾವಿವತ್ತೆಲ್ಲರೂ ಧ್ಯಾನ ನಮಗೆ ಪರಿಚಯ ಇದೆ. ಧ್ಯಾನ ಅಂತ, ಈ ಧ್ಯಾನದಲ್ಲಿ ಯಾವಾಗಲೂ ಮಂಥನ ನಡೀತಾ ಇರಬೇಕು. ಈ ವೈವಿಧ್ಯಮಯ ಜ್ಞಾನವನ್ನು ಎಲ್ಲ ಸೇರಿಸ್ಬಿಟ್ಟು ಅದನ್ನು ಏಕತೆಯ ಕಡೆಗೆ ತೆಗೆದುಕೊಂಡು ಹೋದ ಹೇಗೆ. ಹಾಗಾಗಿ ಇಲ್ಲಿ ವೈವಿಧ್ಯಮಯ ಜ್ಞಾನ ಅದು ಭೂಮಿ ತಾಯಿಯನ್ನು ತಲುಪಿದೆ. ಭೂಮಿ ತಾಯಿಯನ್ನು ತಲುಪಿದೆ ಅಂತ ಹೇಳಿದ್ರೆ ನಮಗೆ ಹಿಂದೆ ಹೋಗ್ಬೇಕು. ನಾವು ತಲುಪಿದೆ ಅದು ಭೂಮಿಯಲ್ಲಿ ಇರಲಿಲ್ಲ ಅಂತ. ಎಲ್ಲಿತ್ತು? ನೆಕ್ಸ್ಟ್ ಲೈನ್, ಮತ್ತು ಅದು ಸ್ವರ್ಗದತ್ತ ನಡೆಯುತ್ತದೆ ಅಂತ. ಅಂದರೆ ಅದು ಸ್ವರ್ಗದಿಂದ ಭೂಮಿಗೆ ಬಂತು, ಭೂಮಿಯಿಂದ ಮತ್ತೆ ಸ್ವರ್ಗಕ್ಕೆ ಹೋಯಿತು. ನಾವು ಮೊದಲನೇ ಮಂತ್ರದಲ್ಲಿ ಏನು ನೋಡಿದೀವಿ? ಅಗ್ನಿಂ ಅನ್ನಾದಂ ಅನ್ನಾಧ್ಯಾಯ ಆದದೆ, ಅನ್ನದಾತ ಅಗ್ನಿಯನ್ನು ಅನ್ನದ ಸೇವನೆಗೆ ಇಡುವೆ ಅಂತ. ಇಲ್ಲಿ ಏನ್ ಬಂತು? ಅಗ್ನಿಗೆ ಇನ್ನೊಂದು ಹೆಸರೇನಿದೆ? ದೂತ ಅಂತ. ಅಗ್ನಿ ಏನ್ ಮಾಡ್ತಾನೆ? ಅವನು ದೇವಜಿಹ್ವ ಆಗಿ ನಾವೆಲ್ಲರೂ ಅರ್ಪಿಸುವಂತಹ ಸಮರ್ಪಣೆಗಳನ್ನು ಸ್ವೀಕರಿಸಿ ಯಾವ ದೇವರಿಗೆ ಅದನ್ನು ನಾವು ಸಮರ್ಪಿಸುತ್ತೀವಿ ಆ ದೇವರಿಗೆ ಅದನ್ನು ತಲುಪಿಸಿ ಆ ದೇವರಿಂದ ಅದರಲ್ಲಿರುವಂತಹ ಅಹಂಕಾರದ ಭಾಗಗಳನ್ನು ತೆಗೆದು ಅದನ್ನು ಶುದ್ಧೀಕೃತಗೊಳಿಸಿ ಮತ್ತೆ ಅಗ್ನಿಯ ಮೂಲಕ ಅದು ನಮಗೆ ಕಳುತ್ತಾನೆ ಅನ್ನೋದು ವೇದದ ಕಾನ್ಸೆಪ್ಟ್ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಹಾಗೆ ಇಲ್ಲಿ ವೈವಿಧ್ಯಮಯ ಜ್ಞಾನ ಅಂತೇನಿದೆ, ಇದು ನಮ್ಮಲ್ಲಿ ಏಕತೆಯನ್ನು ಬೀರೋದಕ್ಕೆ ಆಕಾಶದಿಂದ ಬಂದಿದೆ. ಇಲ್ಲಿ ನಮಗೇನು ಎಲ್ಲ ಕನ್ಫ್ಯೂಷನ್ಸ್ ಇದೆ, ನಮಗೆಲ್ಲ ಕಾನ್ಫ್ಲಿಕ್ಟ್ ಆಫ್ ಪ್ರಿಯಾರಿಟೀಸ್ ಇದೆ, ನಮಗೆಲ್ಲ ಡೌಟ್ಸ್ ಇದೆ, ನಮ್ಮೆಲ್ಲ ಚಾಲೆಂಜಸ್ ಇದೆ, ಅದೆಲ್ಲವನ್ನು ತೆಗೆದುಕೊಂಡು ಪುನಃ ಮತ್ತೆ ಸ್ವರ್ಗದತ್ತ ಹೋಗುತ್ತೆ. ಯಾಕಂದ್ರೆ ಅದನ್ನು ಶುದ್ಧೀಕರಿಸಬೇಕಾಗಿದೆ. ಅದರೊಳಗಿರುವಂತಹ ಕನ್ಫ್ಯೂಷನ್ಸು ಅಥವಾ ಈಗೋ ಅಥವಾ ಅಹಂಕಾರ ಅದರಿಂದ ಮುಕ್ತಗೊಳಿಸಿ ಶುದ್ಧವಾದಂತಹ ಜ್ಞಾನವನ್ನು ನಮಗೆ ಪುನಃ ತಂದು ತಲುಪಿಸಬೇಕಾಗಿದೆ.
ಸೊ ದಿಸ್ ಈಸ್ ದಿ ಸೀಕ್ರೆಟ್ ಆಫ್ ದಿಸ್ ಮಂತ್ರ. ಅದಕ್ಕೆ ಈ ಸೀಕ್ರೆಟ್ಗಳನ್ನೆಲ್ಲ ನಾವು ತಿಳ್ಕೋಬೇಕಾದ್ರೆ ತುಂಬ ಶ್ರಮ ಪಡಬೇಕು. ಶ್ರಮ ಇನ್ ದಿ ಸೆನ್ಸ್ ಫಿಸಿಕಲ್ ಸ್ಟ್ರೈನ್ ಅಲ್ಲ, ಒಂದು ಬೌದ್ಧಿಕವಾದಂತಹ ಪ್ರಯತ್ನ ಮಾಡ್ತಾನೆ ಇರಬೇಕು. ಸೊ ಈ ಬೌದ್ಧಿಕವಾದ ಪ್ರಯತ್ನದ ಮೂಲಕ ನಾವು ಈ ಜ್ಞಾನ ಅನ್ನುವಂತಹ ಏಣಿಯನ್ನು ದಿನ ಸ್ವಲ್ಪ ಹತ್ತಬೇಕಾಗ್ತದೆ. ಅಲ್ಲಿ ನಮಗೆ ಏಣಿಯನ್ನು ಹತ್ತಿದಾಗ ಎತ್ತರದಲ್ಲಿ ಇರುವಂತಹ ವಸ್ತು ನಮಗೆ ಕಾಣುತ್ತೆ. ಈಗ ಮಹಡಿ ಇದೆ ಅಂತ ತಿಳ್ಕೊಳ್ಳಿ, ಮಹಡಿ ಮೇಲೆ ಏನೋ ಒಂದಿದೆ, ಕೆಳಗೆ ನಿಂತರೆ ನನಗೆ ಅಲ್ಲಿ ಮಹಡಿ ಮೇಲೆ ಏನಿದೆ ಅಂತ ಕಾಣಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಮೆಟ್ಲು ಏನಿನೋ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಹೋಗಿ ಕೊನೆಯ ಮೆಟ್ಟಲು ಹತ್ತಿ ನಿಂತಾಗ ನಮಗಲ್ಲಿದೆ ಏನಂತ ನಮ್ಮ ಫಿಸಿಕಲ್ ಕಣ್ಣಿಗೆ ಹಾಕಂತದೋ, ಅದೇ ರೀತಿಯಲ್ಲಿ ಮನಸ್ಸಿನ ಬೇರೆ ಬೇರೆ ಸ್ತರಗಳನ್ನು ಶ್ರೀ ಅರವಿಂದರು ಇಂಟೆಗ್ರಲ್ ಯೋಗ ಸಂದರ್ಭದಲ್ಲಿ ಹೇಳ್ತಾರಲ್ವಾ, ಓವರ್ ಮೈಂಡು, ಇಲ್ಯುಮೈನ್ ಮೈಂಡು, ಇನ್ಸ್ಪೈರ್ಡ್ ಮೈಂಡು, ಆಮೇಲೆ ಸೂಪರ್ ಮೈಂಡು, ಹೀಗೆ ಬೇರೆ ಬೇರೆ ಮೈಂಡಿನ ಹಂತಗಳಿದ್ದಾವೆ. ಈ ಹಂತವನ್ನು ದಾಟ್ತಾ ಹೋದರೆ ನಮಗೆ ಕೊನೆಗೆ ಅಲ್ಲಿ ಅಟ್ಟದ ಮೇಲಿರುವಂಥದ್ದು ತಲುಪ್ತದೆ. ಜೊತೆಗೆ ವೇದದ ಕಾನ್ಸೆಪ್ಟ್ ನಾವು ತಿಳ್ಕೊಳ್ಳೋದು ಏನು, ಯತ್ ಸಾನು ಆರುಹ ಭೂರಿ ಅಸ್ಪಷ್ಟ ಕರ್ತಂ ಇಂದ್ರಂ ಅರ್ಥಂ ಚೇತಂತಿ. ಅಂದ್ರೆ ಈ ಬದುಕಿನಲ್ಲಿ ಜ್ಞಾನ ಒಂದು ಪರ್ವತದ ಶ್ರೇಣಿಗಳಂತೆ ಒಂದಿದೆ. ಒಂದು ಪರ್ವತದ ಬುಡದಲ್ಲಿ ನಾನು ನಿಂತಿದ್ದೀನಿ, ಆದ್ರಿಂದ ನನಗೆ ನನ್ನ ಮುಂದೆ ಇರುವಂತಹ ಒಂದು ಪರ್ವತ ಮಾತ್ರ ಕಾಣ್ತಾ ಇದೆ. ಅದರ ಇರುವಂತಹ ಸಾಲು ಪರ್ವತಗಳನ್ನು ನಾನು ನೋಡ್ಬೇಕಿದ್ರೆ ಈ ಮೊದಲನೇ ಪರ್ವತದ ಮೇಲೆ ನಿಂತರೆ ಎರಡನೇ ಪರ್ವತದ ಮುಂದೆ ಮೂರನೇ, ಹೀಗೆ ಒಂದರಿಂದ ಇದ್ದದ್ದು ನನ್ನ ದೃಷ್ಟಿಗೆ ಗೋಚರ ಆಗುತ್ತೆ. ಹಾಗೆ ಜ್ಞಾನ ಕೂಡ ಮನುಷ್ಯನಿಗೆ ಹಂತವಾಗಿ ಬರ್ತದೆ. ಒಂದ್ಸರಿ ದಟ್ ರೀಚಸ್ ದ ಪೀಕ್. ಆ ಪೀಕಿಗೆ ರೀಚ್ ಆದಾಗ ನಮಗೆ ಅದೊಂದು ಪರಮಾನಂದ, ಅಥವಾ ಅದನ್ನೇ ನಾವು ಸಾಕ್ಷಾತ್ಕಾರ ಅಂತ ಕರಿತೀವಿ. ಸಾಕ್ಷಾತ್ಕಾರ ಅನ್ನೋದು ಒಂದು ಸಿಂಗಲ್ ಸ್ಟೇಷನ್ ಅಲ್ಲ, ಅನೇಕ ಸಾಕ್ಷಾತ್ಕಾರಗಳ ಒಂದು ಒಟ್ಟು ಸಂಗ್ರಹದಿಂದ ನಾವು ಈ ಪರಮಾತ್ಮನ ಜ್ಞಾನವನ್ನು ಗಳಿಸ್ತೀವಿ ಅಂತ ಅನ್ನೋದು ವೇದದ ಋಷಿಗಳ ಅನುಭವ. ನಾವು ಅದನ್ನು ಬೇಕಾದಷ್ಟು ಕಡೆಗೆ ನೋಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಹಾಗಾಗಿ ಈ ಭೂಸೂಕ್ತದ 2ನೇ ಮಂತ್ರದ ಋಷಿ ಸರ್ಪರಾಜ್ಞಿ ಅಂತ ಒಬ್ಬ ಸ್ತ್ರೀ ಋಷಿ. ಈ ಮಂತ್ರಕ್ಕೆ ಅಂದ್ರೆ 1.189.123 ಅಥವಾ 89 ಸೂಕ್ತ ಇದೆಯಲ್ಲ ಋಗ್ವೇದದ್ದು, ಆ ಸೂಕ್ತಕ್ಕೆ ಸರ್ಪರಾತಿ ಆ ಸ್ತ್ರೀ ಋಷಿ. ಈ ಎಲ್ಲ ಮಂತ್ರಗಳು ಬೈ ಅಂಡ್ ಲಾರ್ಜ್ ಅಗ್ನಿ ಅಥವಾ ಸೂರ್ಯನನ್ನು ಕುರಿತು ಉದ್ದೇಶಿಸಿದಂಥದ್ದಿದೆ. ಹಾಗಾಗಿ ಇದು ಮತ್ತೊಮ್ಮೆ ಈ ಮಂತ್ರವನ್ನು ನೋಡಿದಾದ್ರೆ, ಆ ಅಯಂ ಗೌಹು ಪ್ರಶ್ನಿರ್ ಆಕ್ರಮಿತ್ ಅಸದನ್ ಮಾತರಂ ಪುರಃ ಪಿತರಂಚ ಪಯನ್ ಸ್ವಹ. ಇದು ಇಷ್ಟು ಮಂತ್ರ ಮತ್ತು ಇದರ ಅಧ್ಯಯನ ನಾನೇನು ಅನುಭವಿಸಿದ್ದೀನಿ, ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ, ಅಷ್ಟು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಈ ಅಧ್ಯಯನದ ನನ್ನ ಭಾಗವನ್ನು ನಾನು ಪೂರೈಸ್ತಾ ಇರ್ತೀನಿ. ಮತ್ತೆ ಯಾರಿಗಾದ್ರೂ ಏನಾದರೂ ಕೇಳುವುದಿದ್ರೆ ಮಾಡಿ. ಇಲ್ಲದಿದ್ರೆ ಡಾಕ್ಟರ್ HS ಪ್ರೇಮ ಅವರಿದ್ದಾರೆ, ಅವ್ರದ್ದು ಹಿಮಾಲಯದ ಮಡಿಲಲ್ಲಿ ಅವರ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋರಿದ್ದಾರೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನನ್ನ ಮತ್ತೊಮ್ಮೆ ಹಿಮಾಲಯಕ್ಕೆ ಕರ್ಕೊಂಡು ಹೋಗಿದ್ದು ಇವತ್ತು ಜಾಗೀರ್ದಾರ್ಜಿ ಅವರು. ಪ್ರಾರಂಭದಲ್ಲಿ ಅಭಯಾರಣ್ಯದ ವಿಷಯ ಹೇಳ್ತಾ ಇದ್ರು, ನಾನ್ ಮತ್ತೆ ಅಲ್ಲೇ ಹಿಮಾಲಯದಲ್ಲಿ ಇದ್ದೀನಿ ಅಂತ ಅನ್ನಿಸ್ತು. ಕಡೆಯದಾಗಿ ಅವರು ಹೇಳ್ತಾ ಇದ್ದಾರೆ, ಜ್ಞಾನವನ್ನ ಪಡೆಯೋದು ಹೇಗೆ ಅಂತ ಹೇಳಿದ್ರೆ, ಜ್ಞಾನ ಹೇಗಿರುತ್ತೆ ಅಂತಂದ್ರೆ ಪರ್ವತಗಳಿಗೆ ಕಂಪೇರ್ ಮಾಡಿದ್ರು. ಒಂದು ಹಂತ ಹೊತ್ತಿದ್ಮೇಲೆ 2ನೇ ಹಂತ, 3ನೇ ಹಂತ, ಹೇಗೆ ನಾವು ಜ್ಞಾನ ಹೋಗ್ತೀವಿ ಅಂತ ಅನ್ನೋದನ್ನ ಪರ್ವತದ ಶ್ರೇಣಿಗಳಿಗೆ, ಸಾಲುಗಳಿಗೆ ಅವರು ಕಂಪೇರ್ ಮಾಡಿ ಹೇಳಿದ್ರು. ಅದು ತುಂಬಾ ಸತ್ಯ
ಅಂತ ಅನಿಸೋ ಹಾಗೆ ಮತ್ತೊಮ್ಮೆ ನನಗೆ ಸರ್ ನಿಮ್ಮ ಮಾತುಗಳು ತುಂಬಾ ಒಂದು ಹಿಮಾಲಯಕ್ಕೆ ಕರ್ಕೊಂಡು ಹೋದ ಹಾಗೆ ಆಯ್ತು. ನಾನು ಹಾಗೇನೆ ನನಗೆ ಈಗ ನೀವು ಕೊಟ್ಟಿರೋ ಈ ಒಂದು ಅವಕಾಶವನ್ನ ಬಳಸ್ಕೊಂಡು ಮಧ್ಯ ಮಧ್ಯ ನನಗೆ ಯಾವ್ಯಾವ್ದು ಒಂದು ಸ್ವಲ್ಪ ಹೇಳ್ಬೇಕು ಅಂತ ಅನಿಸ್ತಿದ್ಯೋ ಅದನ್ನ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇಡೀ ನಾನು ಪುಸ್ತಕವನ್ನ ನಾನೇ ಓದ್ಬಿಟ್ರೆ ನಿಮಗೆ ಅದನ್ನ ಮತ್ತೆ ಓದೋದಿಕ್ಕೆ ಒಂದು ಆನಂದ ಸಿಕ್ಕೋದಿಲ್ಲ. ಆ ಆನಂದವನ್ನ ನಾನು ಕಸಿದ್ಕೊಳ್ಳಾರೆ. ಹಾಗಾಗಿ ಕೆಲವು ಭಾಗಗಳನ್ನ ಮಾತ್ರ ಓದ್ತಾ ಇದ್ದೀನಿ. ಮೊನ್ನೆ ಅದಕ್ಕೆ ಹಿಂದಿನ ತರಗತಿಲಿ ನಾನು ತರಗತಿ ಅಂತ ಇದ್ದೀನಿ, ಏನ್ ಹೇಳಿ ನಾನು ತರಗತಿನೇ ಇದು, ನಾನು ಕೂಡ ಒಂದು ವಿದ್ಯಾರ್ಥಿ ಆಗಿರೋದ್ರಿಂದ ತರಗತಿ ಅಂತಲೇ ಹೇಳ್ತೀನಿ, ಇರ್ಲಿ. ಅದರಲ್ಲಿ ಸಾಧು ಸನ್ಯಾಸಿಗಳ ಜೊತೆ ನನ್ನ ಮನಸ್ಥಿತಿ ಏನು, ನಾನು ಏನನ್ನ ತಿಳ್ಕೊಂಡೆ ಅಂತ ಅನ್ನೋದನ್ನ ಹೇಳಿದಾದ್ರೆ ಈ ಸತಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಶಿವನ ಸಾಕ್ಷಾತ್ಕಾರ ಅಂತ. ಎಲ್ರೂ ನನ್ನನ್ನು ಕೇಳ್ತಾ ಇದ್ದಿದ್ದು, ನೀನು ಹೀಗೆ ಪದೇ ಪದೇ ಹಿಮಾಲಯಕ್ಕೆ ಹೋಗಲು ಅಲ್ಲೇನಿದೆ, ಆ ಕಷ್ಟ, ಆ ಚಳಿ, ಕಾಲು ನೋವು ಬೇರೆ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀಯ. ಆದ್ರೂ ಕಾಲ್ನಡಿಗೆಯಲ್ಲೇ ಪಂಚ ಕೈಲಾಸಗಳನ್ನು, ಪಂಚ ಕೇದಾರಗಳನ್ನು, ಸಪ್ತ ಬದರಿಗಳನ್ನು, ಅಮರ್ನಾಥ್ ಮತ್ತು ವೈಷ್ಣೋದೇವಿಯ ಯಾತ್ರೆಯನ್ನು ಕಾಲ್ನಡಿಗೆಯಲ್ಲಿ ಹೇಗೆ ಮಾಡಿದ್ದಿ? ಚಳಿ ಮಳೆ ಅನ್ನದೆ ಪಂಚ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿದೀಯಾ? ಅಲ್ಲೇನಿದೆ ಅಂತಹ ವಿಶೇಷತೆ? ಹಿಮಾಲಯವೇ ಹಾಗೆ, ಅಲ್ಲಿ ಇರುವ ವಿಶೇಷತೆ ಬೇರೆಲ್ಲೂ ಇಲ್ಲ. ನನಗಾದ ಅನುಭವಗಳು ನನ್ನನ್ನು ಮತ್ತೆ ಮತ್ತೆ ಅಲ್ಲಿಗೆ ಕರೆಸಿಕೊಂಡಿದ್ದು ಹೌದು. ಅಲ್ಲಿ ಅವನನ್ನು, ನನ್ನಪ್ಪನನ್ನು ಸಾಕ್ಷಾತ್ ನೋಡಿದ ಮೇಲೆ ಅಲ್ಲಿಗೆ ಮತ್ತೆ ಮತ್ತೆ ಹೋಗದೆ ಇರಲು ಸಾಧ್ಯವೇ? ಈಗ ನನ್ನ ಒಂದು ಅನುಭವವನ್ನ ಹೇಳ್ತೀನಿ. ಕೇದಾರದಲ್ಲಿ ಸಾಕ್ಷಾತ್ಕಾರ. ಮೊದಲ ಬಾರಿ ಕೇದಾರಕ್ಕೆ ಹೋಗಿದ್ದಾಗ ಬ್ರಹ್ಮ ಕಮಲದಿಂದ ಅವನನ್ನು ಅಲಂಕರಿಸಿ ತುಪ್ಪ ಹಚ್ಚಿ ನಂತರ ಕಣ್ಣು ಮುಚ್ಚಿ ನಮ್ಮಪ್ಪ, ನನ್ನ ಆರಾಧ್ಯ ದೇವ ಶಿವನಿಗೆ ನಮಸ್ಕರಿಸುತ್ತಿದ್ದೆ. ನನ್ನ ಮುಚ್ಚಿದ ಕಣ್ಣಿನ ಮುಂದೆ ದೇವಿಯೊಬ್ಬಳು ನನ್ನ ಮುಂದೆ ಒಂದು ಪುಸ್ತಕವನ್ನು ಹಿಡಿದು ತೆಗೆದುಕೋ ಎಂದು ಹೇಳಿದಂತೆ ಆಯಿತು. ಆ ಘಟನೆಯನ್ನು ಅಲ್ಲಿಗೆ ಬಿಟ್ಟು ಪ್ರವಾಸ ಮುಗಿಸಿಬಿಟ್ಟೆ. ಮಾತು ಕಟ್ಟಾಯ್ತು. ಅರಿಯುವ ಹಂತದಲ್ಲಿ ಕಾರಣಾಂತರದಿಂದ ನಿಂತು ಹೋಗಿದ್ದ ನನ್ನ ಡಾಕ್ಟೋರಲ್ ವ್ಯಾಸಂಗ ಮತ್ತೆ ಗೈಡ್ನ ಜೊತೆ ನಿಂತು ಹೋಗಿದ್ದ ಸಂಪರ್ಕ, ಇದರಿಂದ ಆದ ವೇದನೆಯಿಂದಾಗಿಯೇ ನಾನು ಕೇದಾರಕ್ಕೆ ಹೋಗಿದ್ದಿದ್ದು. ಫೋನ್ ಲಾಕ್ ತೆಗೆದು ನೋಡಿದಾಗ ಕೇದಾರದಲ್ಲಿ ನನ್ನ ಮುಂದೆ ದೇವಿ ಒಂದು ಪುಸ್ತಕ ಹಿಡಿದು ಸ್ವೀಕರಿಸುವಂತೆ ಹೇಳಿದ ದಿನವೂ ಮತ್ತು ಸಮಯವೂ, ಇಲ್ಲಿಗೆ ಕ್ಲಿನಿಕ್ಕಿಗೆ ಗೈಡ್ ಮಾಡಿದ ಫೋನ್ ಸಮಯವೂ ಮತ್ತು ದಿನವೂ ಒಂದೇ ಆಗಿತ್ತು. ನನಗೆ ಎಂತ ಆಶ್ಚರ್ಯ ಆಗೋಯ್ತು ಅಂತಂದ್ರೆ ಅಷ್ಟು ಆಶ್ಚರ್ಯ ಆಯ್ತು. ಆ ಕಡೆಗೆ ನನ್ನ ಡಾಕ್ಟರೇಟ್ ಅನ್ನ 9 ತಿಂಗಳಿಗೆ ಮುಗಿಸಿ ಪದವಿಯನ್ನ ಪಡೆದೆ. ಇದು ಒಂದು ಮೊದಲನೇದಾದಂತಹ ಒಂದು ಅನುಭವ ನನಗಾಗಿದ್ದು. ಆಗ ನನ್ಗನ್ನಿಸಿತ್ತು ದೇವ್ರನ್ನ ನಿಜವಾಗ್ಲೂ ಇದ್ದಾನೆ ಅಂತ ಒಂದು ಅನುಭವ ಆಗಿದ್ದು ನನಗೆ. ಮತ್ತೆ ತಿರ್ಗಾ ಮೌಂಟ್ ಕೈಲಾಸ್ ಯಾತ್ರೆಯಲ್ಲಿ ನಾನು ಅವನನ್ನ ಇನ್ನೊಂದು ರೀತಿ ಕಂಡೆ. ಪರಿಕ್ರಮಣದ ಭಾಗವಾದ, ನಿಮ್ಮಲ್ಲಿ ಸುಮಾರು ಜನ ಹೋಗಿರಬಹುದು ಮೌಂಟ್ ಕೈಲಾಸ್ಗೆ, ನಿಮ್ಗೆ ಅವಾಗ ಅರ್ಥ ಆಗತ್ತೆ. ಪರಿಕ್ರಮಣದ ಭಾಗವಾದ ಡೋಲ್ಮಾಲಾ ಪಾಸ್ ದಾಟಿ ಕೆಳಗಿನ ಜುತುಲ್ಪುಕ್ಗೆ ಬಂದಿದ್ದೆ. ಈ ಡೋಲ್ಮಾಲಾ ಪಾಸ್ ಅಲ್ಲಿ ಹತ್ರ 19,000 ಅಡಿ ಎತ್ತರಕ್ಕೆ ನಾವು ಹೋಗ್ತೀವಿ. ಅಲ್ಲಿ ಶಿವಿಯರಿಗೆ ಮದುವೆ ಆಯ್ತು ಅಂತ ಕೂಡ ಒಂದು ಐತಿಹ್ಯ ಇದೆ. ಅಲ್ಲಿ ನಾವು ಬಾಗಿನ ಕೊಟ್ಟು ಬಳೆ ಕೊಟ್ಟು ಎಲ್ಲ ಮಾಡ್ಬಿಟ್ಟು ಕೆಳಗಡೆಗೆ ಬರ್ಬೇಕು. ಬಹಳ ಸ್ಟೀಪ್ ಆಗಿದೆ ಅದು. ಸೊ ಅಲ್ಲಿಂದ ಪಾಸ್ ದಾಟ್ಕೊಂಡು ಜುತುಲ್ಪುಕ್ಗೆ ಬಂದಿದ್ದೆ. ಅತ್ಯಂತ ಅತಿ ಕಠಿಣವಾದ ಸ್ಥಳ. ಹಿಂದಿನ ದಿನ ದೇರಾಪುಕ್ನ ತನಕ ತೀರ ಹತ್ತಿರದಿಂದ ಕಾಣುವ ಕೈಲಾಸ ಪರ್ವತ ಅಂದ್ರೆ ನಾವಿಲ್ಲಿ ಶಿವ ಅಂತಾನೆ ನಂಬೋದು. ಡೋಲ್ಮಾಲಾ ಪಾಸ್ ದಾಟಿದ ಮೇಲೆ ಪರ್ವತ ಅಂದ್ರೆ ಶಿವ ಕಾಣದೆ ಎಲ್ಲಿಯೋ ತಿರುಗಿಕೊಂಡು ಬಿಡುತ್ತಾನೆ. ಇದು ಹೇಗಿದೆ ಅಂದ್ರೆ ಪರ್ವತದ ರಚನೆ, ನಾವು ಮೊದಲನೇ ದಿವಸ ಬರ್ತೀವಲ್ವಾ, ಅಂದ್ರೆ 3 ದಿವಸದ ಪರಿಕ್ರಮಣದಲ್ಲಿ ಮೊದಲನೇ ದಿವಸ ನಾವು ಪರ್ವತವನ್ನು ತುಂಬಾ ಹತ್ತಿರದಿಂದ ನೋಡ್ತೀವಿ. 2ನೇ ದಿವಸ ಡೋಲ್ಮಾಲಾ
ಪಾಸ್ ತನಕನೂ ನಾವು ಶಿವನ ನೋಡಿ ಡೋಲ್ಮಾಲ ಪಾಸ್ ಆಗಿ ನಾವು ಸುತ್ತಲ್ಪುಕ್ಕೆ ಬರ್ಬೇಕಾದ್ರೆ ಹಿಂಗ್ ತಿರ್ಕೊಂಡ್ಬಿಡುತ್ತೆ. ಅದು ನಮ್ಮ ಬೆನ್ನಿನ ಹಿಂದೆ ಹೊರಟೋಗುತ್ತೆ. ಪರ್ವತ ನಮ್ಗೇನು ಕಾಣಿಸಲ್ಲ. ಪರ್ವತ ಅಂದ್ರೆ ನಾವು ಶಿವ ಅಂತಾನೆ ಅನ್ಕೊಂಡಿರೋದು. ಬೆನ್ನಿನ ಹಿಂದೆ ಬರುವ ಪರ್ವತವನ್ನು ನೋಡದೆ ಸುಮ್ಮನೆ ಬಳಲುತ್ತಾ ತೆವಳುತ್ತಾ ಉಸಿರಾಡಲು ಕಷ್ಟಪಡುತ್ತಾ ಸುತ್ತಲ್ಪುಕ್ ಕಡೆ ನಡೆಯುತ್ತೇವೆ. ಅತಿಯಾದ ಆಯಾಸ, ದೇವರ ದರ್ಶನವಿಲ್ಲದೆ ನಡೆಯುವ ದಾರಿ. ತೀರ ಬಳಲಿದ್ದ ನಾನು ಗಟ್ಟಿಯಾಗಿ ಎಲ್ಲರಿಗೂ ಕೇಳುವಂತೆ ಒಂದ್ ಮಾತು ಹೇಳ್ತೀನಿ. ದೇವರ ದರ್ಶನವೇ ಇಲ್ಲದ ಈ 2ನೇ ದಿನದ ಪರಿಕ್ರಮಣ ವ್ಯರ್ಥ. ಮುಂದೆ ಪರಿಕ್ರಮಣ ಮಾಡಲು ಬರುವವರಿಗೆ ನಾನು ಹೇಳ್ತೇನೆ, ಇಲ್ಲಿಗೆ ಬರಬೇಡಿ. ಅವನನ್ನು ನೋಡಿ ಹಿಂದಿರುಗ್ಬಿಡಿ. ಇಲ್ಲಿಗೆ ಯಾರಾದ್ರೂ ಬರ್ತೀನಿ ಅಂದ್ರೆ ಬರ್ಬೇಡ ಅಂತೀನಿ ಅಂತ ಮತ್ತೆ ಮತ್ತೆ ಹೇಳ್ದೆ. ವಿಪರೀತ ಆಯಾಸ ಆಗ್ಬಿಟ್ಟಿತ್ತು. ಬಂದ್ ಹಾಗೆ ಕೂತ್ಕೊಂಡೋಳು ನಾನೇ ಯಾರು ಏನು ಕೇಳಿಲ್ಲ. ನಾನೇ ಜೋರಾಗಿ ಎಲ್ರಿಗೂ ಹೇಳ್ದೆ, ನೀವು ಯಾರಿಗಾದ್ರು ಬರ್ತೀನಿ ಅಂದ್ರೆ ಬರ್ಬೇಡ ಅಂತ ಹೇಳ್ತೀನಿ, ಇಷ್ಟು ಕಷ್ಟಪಟ್ಕೊಂಡು ಯಾಕೆ ಬರ್ಬೇಕು, ಶಿವ ನಮಗ್ ಕಾಣದೇ ಇಲ್ಲ ಅಂತ ನಾನ್ ಹೇಳ್ಬಿಡ್ತೀನಿ. ಮತ್ತೆ ಆ ದಿನ ಅಲ್ಲೇ ಕಳಿತೀವಿ, ಅಲ್ಲೇನೆ ಇಟ್ಬಿಟ್ಟು ಮಾರನೇ ದಿವಸ ಮತ್ತೆ ಪರಿಕ್ರಮಣ ಮುಂದುವರಿಸಿ ವಾಪಸ್ಸು ಮಾನಸ ಸರೋವರಕ್ಕೆ ಬರ್ತೀವಿ. ರಾತ್ರಿ ಟೆಂಟಿನಲ್ಲಿ, ಅಂದ್ರೆ ಮಾನಸ ಸರೋವರದಲ್ಲಿ ಆಗಿದ್ದು ನನಗೆ, ವಾಪಸ್ ಬಂದ ಮಾನಸ ಸರೋವರ. ರಾತ್ರಿ ಟೆಂಟಿನಲ್ಲಿ ಮಲಗಿದ್ದವಳು ಗಟ್ಟಿಯಾಗಿ ಚೀರುತ್ತಾ ಮೇಲಕ್ಕೆದ್ದೆ. ಮತ್ತೆ ಕಷ್ಟಪಟ್ಟು ಕಣ್ಣು ಮುಚ್ಚಲು ಪ್ರಯತ್ನಿಸುತ್ತೇನೆ, ಆಗ್ಲೇ ಇಲ್ಲ. ಮತ್ತೆ ಗಟ್ಟಿಯಾಗಿ ಭಯದಿಂದ ಕಿರುಚಿದೆ. ಹೀಗೆ 4-5 ಸಲ ಆದ ಮೇಲೆ ಟೆಂಟಿನಲ್ಲಿ ನನ್ನೊಟ್ಟಿಗೆ ಮಲಗಿದ್ದ ಎಲ್ಲರೂ ಏನಾಯಿತು ಎಂದು ವಿಚಾರಿಸಿಕೊಳ್ಳಲು ಪ್ರಾರಂಭಿಸಿದ್ರು. ಎಲ್ಲರೂ ಅವ್ರ ಪಾಡ್ಗೋರ್ ಕ್ವಾಟಾಗಿ ಮಲಗಿದ್ರು. ನಾನೊಬ್ಳೇನೆ ಎದ್ದು ಕಿರ್ಚ್ಕೊತಾ ಇದ್ದೀನಿ ಭಯಕ್ಕೆ. ಯಾಕೋ ಕೇಳಿಸ್ತಾ ಇಲ್ಲ ಮೇಡಮ್ ಮಾತಾಡಿದ್ದು. ಮತ್ತು ಹುಲಿಯ ತಲೆ ಎದ್ದು ಕಾಣುತ್ತಿದೆ. ಹುಲಿಯ ಕಣ್ಣುಗಳು ನನ್ನನ್ನೇ ನೋಡುತ್ತಿವೆ. ಶಿವ ಕೇಳುತ್ತಿದ್ದಾನೆ, ಪ್ರೇಮ ಎಲ್ಲರಿಗೂ ಬರ್ಬೇಡ ಅಂತೀಯಾ? ಪ್ರತಿ ಸಲ ಕಣ್ಣು ಮುಚ್ಚಿದಾಗ್ಲೂ ಅವನು ಈ ರೀತಿ ಬಂದು ಕೇಳುವುದಕ್ಕೆ ನಾನು ಹೆದರಿ ಚೀರುತ್ತಿದ್ದೇನೆ. ನಾನು 2 ಸತಿ ಹೆದರಿ ಚೀರಿ ಕಣ್ಣು ಮುಚ್ಕೊಂಡು ಪ್ರತಿ ಸತಿನೂ ನನಗಿದೇ ಬರ್ತಾ ಇದೆ. ನನ್ನ ಅನುಭವವನ್ನು ಕೇಳಿ ನನ್ನ ಕೈಲಾಸಿಗರು ಅಂದ್ರೆ ಸಹ ಕೈಲಾಸಿಗರು ಆಶ್ಚರ್ಯ ಪಟ್ಟುಕೊಂಡರು. ನನ್ನ ಜೊತೆ ಬಂದಿದ್ದ ನನ್ನ ಅಕ್ಕ ಸಲಹೆ ಕೊಟ್ಟಳು, ನಿನ್ನ ಇಷ್ಟ ದೈವ ಮಂಜುನಾಥನಿಗೆ ತಪ್ಪು ಕಾಣಿಕೆ ಹಾಕಿಬಿಡು. ಸರಿ, ಅವಳ ಸಲಹೆಯಂತೆ ಧರ್ಮಸ್ಥಳದ ಮಂಜುನಾಥನಿಗೆ ತಪ್ಪು ಕಾಣಿಕೆ ಸಲ್ಲಿಸುವುದಾಗಿ ಹರಿಕೆ ಹೊತ್ತೆ. ಮುಂದಿನ ಕ್ಷಣದಿಂದಲೇ ಸುಖವಾದ ನಿದ್ದೆ. ಮರುದಿನ ಎಲ್ಲಾ ಸಹ ಪ್ರಯಾಣಿಕರು ನನಗೆ ಶಿವ ಸಾಕ್ಷಾತ್ಕಾರಗೊಂಡ ವಿಷಯವನ್ನೇ ಮಾತನಾಡುತ್ತಿದ್ದರು. ಇದು ಇವತ್ತು ಕೂಡ ನಾನು ಆಗ ಹಂಸ ಟ್ರಾವೆಲ್ಸ್ ಇಂದ ಹೋಗಿದ್ದು, ನನ್ನ ಜೊತೆ ಇದ್ದವ್ರಿಗೆ ಇದು ನೆನಪಿರುತ್ತೆ. ಇದು ಈ ಘಟನೆಯನ್ನು ನಾನು ಡಾಕ್ಟರ್ ಶಾಲಿನಿ, ತುಮಕೂರು ವೈದ್ಯಕೀಯ ಕಾಲೇಜೊಂದರ ಜನರಲ್ ಮೆಡಿಸಿನ್ ವಿಭಾಗದ ಮುಖ್ಯಸ್ಥೆ, ಈಗ ಅವರು ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದಾರೆ. ಇವರು ಸಿದ್ಧಗಂಗಾ ಮಠದ ಹಿಂದಿನ ಶ್ರೀಗಳಿಗೆ ಆಪ್ತ ಸಲಹೆಗಾರ ವೈದ್ಯೆ. ಇವರೊಂದಿಗೆ ನಾನು ವಾಪಸ್ ಬಂದ್ಮೇಲೆ ಚರ್ಚೆ ಮಾಡ್ತೀನಿ ಯಾಕೆ ಹೀಗಾಯ್ತು ಅಂತ. ಸೊ ನಮ್ಮ ಚರ್ಚೆಗೆ ನಮ್ಗೇನು ಉತ್ತರ ಸಿಕ್ತು, ಆಮ್ಲಜನಕದ ಕೊರತೆ ಇದ್ದಾಗ ಹ್ಯಾಲುಸಿನೇಷನ್, ಚಿತ್ತ ಭ್ರಮೆ ಆಗುತ್ತದೆ, ಆಗ ಹೀಗೆ ಆಗುತ್ತದೆ. ಆದರೆ ಆಮ್ಲಜನಕದ ಕೊರತೆ ನನ್ನೊಬ್ಬಳಿಗೆ ಹೇಗೆ, ಅಲ್ಲಿಯೇ ಇದ್ದ ಉಳಿದವರಿಗೆ ಯಾಕೆ ಹೀಗಾಗಲಿಲ್ಲ? ಆದರೆ ಎಲ್ಲ ಮನುಷ್ಯರು ಒಂದೇ ರೀತಿಯಾಗಿ ಇರಲು ಸಾಧ್ಯವಿಲ್ಲವಲ್ಲ. ಸರಿ, ಹಾಗಿದ್ದ ಮೇಲೆ ಅವನು ಒಂದು ಕಾಲಿನ ಮೇಲೆ ನಿಂತು ಕೈನಲ್ಲಿ ತ್ರಿಶೂಲ ಹಿಡಿದು ಒಂದೇ ಸಮನೆ ಹಲವು ಬಾರಿ ಪ್ರೇಮ ಬರ್ಬೇಡ ಅಂತೀಯಾ ಅಂತ ಹೇಳುತ್ತಾ ಯಾಕೆ ದರ್ಶನ ಕೊಟ್ಟ? ಮತ್ತೆ ತಪ್ಪು ಕಾಣಿಕೆ ಸಲ್ಲಿಸುತ್ತೀನಿ ಎಂದ ಮೇಲೆ ಹೀಗೆ ಕಾಣಿಸಿಕೊಳ್ಳದೆ ನನಗೆ ನೆಮ್ಮದಿಯ ನಿತ್ಯ ಕೊಟ್ಟ ಹೇಗೆ? ಅದುವರೆಗೂ ಇದ್ದ ಹ್ಯಾಲೋಸಿನೇಷನ್ ಹೇಗೆ ಮಾಯವಾಯಿತು? ಆ ಕ್ಷಣದವರೆಗೂ ಇಲ್ಲದಿದ್ದ ಆಮ್ಲಜನಕ ತಪ್ಪು ಕಾಣಿಕೆ ಕೊಟ್ಟ ತಕ್ಷಣ ಎಲ್ಲಿಂದ ಬಂತು? ಇದು ನಾವೇ ಚರ್ಚೆ ಮಾಡ್ತಾ ಇದ್ವಿ. ಹೀಗೆ ಒಂದಷ್ಟು ಸಮಯ ನಮ್ಮ ಚರ್ಚೆ ಮುಂದುವರಿಯಿತು. ಆದರೆ ಕಡೆಗೆ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಮೌನಕ್ಕೆ ಜಾರಿದೆವು. ನಂತರ ಡಾಕ್ಟರ್ ಶಾಲಿನಿ ಹೇಳಿದ್ದು, ನೀವು ಅದೃಷ್ಟವಂತರು. ಮತ್ತೆ ಇನ್ನೊಂದು ಅನುಭವ,
ಭಗವತಿಯ ದರ್ಶನ. ಇದು ಗಂಗೋತ್ರಿನಲ್ಲಾಗಿದ್ದಿತು. ಅಮೃತಮಯಿ ಮಾತಾಜಿ ಹೇಳಿದರು, ಭಾಗೀರಥಿಯ ನಡುವಿನ ಒಂದು ಭಗವತಿ ಶಿಲಾ ಇರುವುದಾಗಿಯೂ ಸೂರ್ಯನ ಮೊದಲ ಕಿರಣ ಅದರ ಮೇಲೆ ಬೀಳುವುದಾಗಿಯೂ ಹೇಳಿದ್ದು ಅಲ್ಲದೆ ಆ ಶಿಲೆಯಲ್ಲೇ ಭಗವತಿಯು ಅಡಕವಾಗಿದ್ದಾಳೆ ಎಂದು ಹೇಳಿದರು. ಹಾಗೆಯೇ ಅವಳ ಶಕ್ತಿಯನ್ನು ಅನುಭವಿಸಿ ಬರಲು ಅಪ್ಪಣೆ ಕೊಟ್ಟರು. ಆಶ್ರಮದಿಂದ ಸುಮಾರು 3 ಕಿಲೋಮೀಟರ್ ವರೆಗೂ ಹೆಚ್ಚಿನ ದೂರದ ಭಾಗೀರಥಿಯ ದಂಡೆ ಮೇಲಿನ ದಟ್ಟಡವಿಯ ಕಾನಿನಲ್ಲಿ ಶಿಲೆಗಳಿಂದಾವೃತವಾದ ಭಾಗೀರಥಿಯ ನಟ್ಟ ನಡುವಿನಲ್ಲಿ ಭಗವತ್ ಶಿಲೆಯು ಆವಿರ್ಭವಿಸಿದೆ. ಅಲ್ಲಿ ಸೂರ್ಯ ತನ್ನೆಲ್ಲ ಶಾಖವನ್ನು ಕೊಟ್ಟು ಭಾಗೀರಥಿಯನ್ನು ಬೆಳಕಿನ ಪ್ರವಾಹದಲ್ಲಿ ಕೊಚ್ಚಿ ಹೋಗುವಂತೆ ಇಟ್ಟಿದ್ದ. ಬಂಡೆ ಬಂಡೆಗಳನ್ನು ಹತ್ತುತ್ತಾ ಇಳಿಯುತ್ತಾ ನದಿಯ ನಟ್ಟ ನಡುವಿಗೆ ಬಂದರೆ ಒಂದು ಎತ್ತರವಾದ ಬಂಡೆಕಲ್ಲು, ಅದರ ಮೇಲೆ ತ್ರಿಕೋನಾಕಾರದಲ್ಲಿ ನಿಂತಿದ್ದ ಇನ್ನೊಂದು ಬಂಡೆ ಒಬ್ಬರು ತಬ್ಬಿ ಹಿಡಿದು ನಿಲ್ಲುವಂತಿತ್ತು. ಅದರ ಸುತ್ತಲೂ ಹರಿವ ಭಾಗೀರಥಿಗೆ ಹರಿಯಲು ಯಾರ ಹಂಗೇನು, ಶಿವನ ಜಟೆಯಿಂದ ನೇರವಾಗಿ ಇಲ್ಲಿಯೇ ಬಿದ್ದವಳು ಎಂಬ ಗರ್ವ ಅವಳ ಹರಿಯುವಿಕೆಯಲ್ಲಿ ಅಡಕವಾಗಿತ್ತು. ಅವಳ ಹರಿಯುವಿಕೆಯ ಮುಂದೆ ಬೇರೆ ಇನ್ನಾವ ಶಬ್ದವೂ ಕೇಳದಂತೆ ಬೊಬ್ಬಿರಿಯುತ್ತಿದ್ದಳು. ಮೆಲ್ಲಗೆ ಜಾರದಂತೆ ನಿಧಾನವಾಗಿ ನಡೆದು ಮಾತಾಜಿ ಹೇಳಿದ ಭಗವತಿ ಶಿಲೆಯನ್ನು 2 ಕೈಯಲ್ಲೂ ತಬ್ಬಿಕೊಂಡು ಒಂದು ಕಿವಿಯನ್ನು ಅದಕ್ಕೆ ಆನಿಸಿ ನಿಂತಿದ್ದಷ್ಟೇ. ಅದುವರೆಗೂ ಅಬ್ಬರಿಸುತ್ತಿದ್ದ ನದಿಯ ಶಬ್ದ ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ತೀರಾ ನಿಶ್ಶಬ್ದವಾದ ವಾತಾವರಣ ಸೃಷ್ಟಿಯಾಗಿತ್ತು. 1 ನಿಮಿಷ ಕಿವಿಗೆ ಏನೂ ಕೇಳಲಿಲ್ಲ. ಆದರೆ ಕೆಲ ಕ್ಷಣಗಳ ನಂತರ ಆ ಬಂಡೆಯಿಂದ, ಅಲ್ಲ ಖಂಡಿತ ಅದು ಬಂಡೆಗಲ್ಲ, ಅದು ಏನಿದರೂ ಭಗವತಿ ಮಾತಾ ಎಂದು ಪ್ರಜ್ಞೆಗೆ ಅರಿವಾಯಿತು. ಕಿವಿಯೊಳಗೆ ಹರಿದ ಓಂಕಾರದ ಪ್ರಣವ ಉದ್ಗೀತ. ಅದ್ವರ ತನಕ ಮೌನವಾಗಿತ್ತಲ್ಲ, ಕಿವಿ ಹಿಂಗ ಅನ್ಸಿದ ತಕ್ಷಣ ಕಿವಿಯೊಳಗೆ ಓಂಕಾರದ ಪ್ರಣವ ಉದ್ಗೀತ ಕೇಳಿಸ್ತು. ಒಂದೇ ಸಮನೆ ಕಿವಿಯಲ್ಲಿ ಓಂಕಾರ ಮೊರೆಯುತ್ತಾ ಇದ್ದರೆ ಎಷ್ಟು ಹೊತ್ತು ಅಲ್ಲಿದ್ದೆನೋ ನನಗೆ ಅರಿವಿರಲಿಲ್ಲ. ಬಂಡೆಗೆ ಆನಿಸಿದ್ದ ಕಿವಿಯನ್ನು ತೆಗೆದರೆ ಮತ್ತದೇ ಭಗೀರಥಿಯ ಬೊಬ್ಬಿಡುವ ಅಬ್ಬರ. ಕಿವಿಯನ್ನು ಮತ್ತೆ ಭಗವತಿ ಶಿಲೆಗೆ ಆನಿಸಿದರೆ ಎಲ್ಲವೂ ನಿಶ್ಶಬ್ದ. ದೇಹದ ನರಗಳಲ್ಲೂ ಓಂಕಾರದ ಪ್ರಣವ ಉದ್ಗೀತ. ಶಿವನ ಬಳಿ ಭಗವತಿಗಲ್ಲದೆ ಇನ್ನಾರಿಗೆ ಸ್ಥಾನ? ಭಗವತಿ ತನ್ನ ಇರುವನ್ನು ಎತ್ತಿ ಹಿಡಿದಿದ್ದಳು. ಕುಳಿತು ಧ್ಯಾನ ಮಾಡಲು ಮಾತ್ರ ಗೊತ್ತಿದ್ದ ನನಗೆ ಹೀಗೆ ನಿಂತು ಧ್ಯಾನಾಸಕ್ತಳಾಗಬಹುದು ಎಂದು ದೇವಿ ತಿಳಿಸಿಕೊಟ್ಟಳು. ಧ್ಯಾನಕ್ಕೆ ಭಂಗಿಯಲ್ಲ ಇರಬೇಕಾದದ್ದು, ನನ್ನಲ್ಲಿ ನಂಬಿಕೆ ಎಂದು ಅವಳು ತಿಳಿ ಹೇಳಿದಳು. ಹಿಮಾಲಯದಲ್ಲದೆ ಬೇರೆಲ್ಲಿ ತಾನೇ ಇಂತಹ ದೈವಿಕ ಅನುಭವಗಳಿಗೆ ಅವಕಾಶ? ಎಷ್ಟಾಗಲಿ ಅದು ಶಿವನ ಆವಾಸ ಸ್ಥಾನ. ಇಷ್ಟು ಸಾಕು ಅಂತ ಅಂದುಕೊಳ್ತೀನಿ ನಾನು. ನೀವು ಹೇಳುವಂತ ಬೇರೆ ಯಾರಿಗಾದ್ರೂ ಏನಾದ್ರು ಹೇಳೋದಿದ್ರೆ ಹೇಳಿ. ಡಾಕ್ಟರ್ ಪ್ರೇಮಾ ಅವರ ಪುಸ್ತಕವನ್ನು, ಆ ಪುಸ್ತಕದ ಆತ್ಮವನ್ನು ನಮಗೆ ತೋರಿಸಿದ್ದಾರೆ. ನಾನಂತೂ ಈ ಪುಸ್ತಕ ಒಂದೇ ಉಸುರಿಗೆ, ಅಂದ್ರೆ ಒಂದ್ಸರಿ ಆರಂಭ ಮಾಡಿ ಅದೇ ಹಂತದಲ್ಲಿ ಮುಗಿಸಿದ್ದೀನಿ. ಎಕ್ಸ್ಪೀರಿಯನ್ಸ್ ಅದು. ಮತ್ತು ಈ ಅನುಭವಗಳು ಎಲ್ಲ ಸಾಧಕರಿಗೂ ಆಗ್ತವೆ. ಆದರೆ ಇಷ್ಟು ಇಂಟೆನ್ಸಿವ್ ಆಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಅವರ ಎಕ್ಸ್ಪೀರಿಯನ್ಸ್ ಅನ್ನು ಗಟ್ಟಿಯಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಬಂದು ಬರವಣಿಗೆಯಲ್ಲಿ ವ್ಯಕ್ತಪಡಿಸುವುದು ಒಂದು ಚಾಲೆಂಜು. ಸೊ ಅದನ್ನು ಬಹಳ ಯಶಸ್ವಿಯಾಗಿ ಡಾಕ್ಟರ್ ಪ್ರೇಮಾ ಅವರು ಮಾಡಿದ್ದಾರೆ. ನಾವೆಲ್ಲರೂ ಸಹ ಈ ಪುಸ್ತಕವನ್ನು ಓದೋಣ. ಓದುವ ಆನಂದ ಇನ್ನೊಂದು, ಕೇಳುವ ಆನಂದ ಒಂದಾದರೆ ಓದುವ ಆನಂದ ಮತ್ತೊಂದು. ಮತ್ತು ಓದುವಾಗ ನಾವು ಹೆಚ್ಚು ಧ್ಯಾನಸ್ಥರಾಗ್ತೀವಿ ಅಂತ ಅನ್ನೋದು ನನ್ನ ಅನುಭವ. ಹಾಗಾಗಿ ನಾವೆಲ್ಲ ಈ ಪುಸ್ತಕ ಓದೋಣ. ಡಾಕ್ಟರ್ ಬಳಿನೂ ಪುಸ್ತಕ ಸಿಗುತ್ತೆ. ಬಿಂದು ಮಾಧವ ಕೇಳಿದರೆ ಅವನ ಹತ್ರನೂ ಒಂದಿಷ್ಟು ಪುಸ್ತಕ ಇದೆ, ಅವನು ನಮ್ಗೆ ತಲುಪಿಸುವಂಥದ್ದು ಮಾಡ್ತಾನೆ. ಮೊನ್ನೆ ಕೆಲವರು ಈಗಾಗಲೇ ಪುಸ್ತಕ ತೆಗೆದುಕೊಂಡು ಹೋಗಿದ್ದೀವಿ ನಮ್ಮ ವೇದ ಸೌರಭ ಕಾರ್ಯಕ್ರಮದಲ್ಲಿ. ಕೆಲವರು ಓದಿರ್ಲಿಕ್ಕೂ ಸಾಕು, ಓದಿರದಿದ್ರೆ ಓದಿ ಅನುಭವಿಸಿ ಅಂತ ಅನ್ನೋದು ನನ್ನ ಅಭಿಪ್ರಾಯ. ನಾನು ತೆಕ್ಕೊಂಡಿದ್ದೀನಿ ಸರ್ ಬುಕ್ಕು. ಬಹಳ ಕುತೂಹಲಕಾರಿ. ಪೇಜ್ ಟರ್ನ್ ಮಾಡ್ತಿದ್ದಂಗೆ ಮುಂದೇನಾಗತ್ತೆ ಅಂತ ಅನಿಸ್ತಾ ಇರುತ್ತೆ ನಮ್ಗೆ ಓದೋರ್ಗೆನೆ. ಅನೇಕರಿಗೆ ಅನುಭವ ಆಗಿರ್ಬೋದು. ಥ್ಯಾಂಕ್ ಯು. ಶ್ರೀಧರ್ಜಿ.
ಸರ್ ರಘುನಾಥ್ ಜಿ ನಮಸ್ತೆ. ನಮಸ್ತೆ. ನಿಮ್ಮಲ್ಲಿ ನಮ್ದೊಂದು ಪ್ರಾರ್ಥನೆ ಇದೆ ಸರ್. ಏನು? ಈ ಡಾಕ್ಟರ್ ಪ್ರೇಮಾ ಅವರು ಹಾ ಅವರ ಅನುಭವವನ್ನು, ಅವ್ರ ಪುಸ್ತಕವನ್ನು ಅವರೇ ನಿರೂಪಣೆ ಮಾಡಿದ್ರು, ನಾವೆಲ್ಲ ಕೇಳಿ ಆನಂದ ಪಟ್ಟಿವಿ. ಹಾ ಈ ಕ್ಲಾಸ್ನಲ್ಲಿ ಪ್ರತಿ ವಾರ ಹಾ ನಿಮ್ದು ವೇದ ಜೀವನ ಪುಸ್ತಕದಿಂದ ಹಾ ಒಂದು ಅಧ್ಯಾಯ ಹಾ ನೀವು ಓದ್ತಿರೋ ಅಥವಾ ಅದ್ರ ಬಗ್ಗೆ ಪ್ರವಚನದ ರೂಪದಲ್ಲಿ ಹೇಳ್ತಿರೋ, ಅದು ನಿಮ್ಮ ಚಾಯ್ಸು. ಆದರೆ ನಮ್ಮ ಪ್ರಾರ್ಥನೆ ಏನಂದ್ರೆ, ಈ ಕ್ಲಾಸ್ನಲ್ಲಿ ನೀವು ಪ್ರತಿ ವಾರ ಒಂದೊಂದು ಅಧ್ಯಾಯ ನಮಗೆ ತಿಳಿಯಪಡಿಸಬೇಕು. ಎಷ್ಟು ನಿಮಿಷ ಸರ್? 15 ನಿಮಿಷ ಅನ್ಕೊಳ್ಳಿ. 15 ನಿಮಿಷ. 15-20 ನಿಮಿಷದಲ್ಲಿ ಒಂದು ಚಾಪ್ಟರ್ ಮುಗೀತು. ನೀವೆಲ್ಲ ಚಿಕ್ಕ ಚಿಕ್ಕ ಚಾಪ್ಟರ್ ಬರೆದಿದ್ದೀರಿ. ಆಗ್ಲಿ ಸರ್. ನನಗೆ ಪ್ರೇಮ ಅವರ ವಿಚಾರದ ಬಗ್ಗೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ನಿಮ್ಮಿಂದ ಬೇಕು ನನಗೆ. ಹೇಳಿ ಸರ್. ಹೇಳಿ ಸರ್. ಪ್ರೇಮ ಅವರಿಗೆ ಭಗವಂತನ ದರ್ಶನ ಆಯಿತು. ಈಶ್ವರ ವಿಶ್ವಲ ಹಿಡ್ಕೊಂಡು ದರ್ಶನ ಕೊಟ್ಟಿದ್ದಾನೆ. ಇದು ನಿಮ್ಗೆ ಏನ್ ಅನ್ಸುತ್ತೆ? ಅವ್ರ ಅವರು ಮನಸ್ಸಲ್ಲಿ ರೂಪಿಸ್ಕೊಂಡಿದ್ದಂತ ಒಂದು ಚಿತ್ರ ಅವ್ರಿಗೆ ಭ್ರಮೆಯಾಗಿ ಕಂಡಿದ್ಯಾ, ಅಥವಾ ಭಗವಂತ ನೇರ ದರ್ಶನ ಕೊಟ್ಟಿದ್ದಾರ? ನಿಮ್ಮ ಅನಿಸಿಕೆ ಏನ್ ಸರ್? ಇದಕ್ಕೆ ಉತ್ತರ ಹೇಳೋಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್. ನಿಮ್ಮ ಕಾನ್ಸೆಪ್ಟ್ ಅಲ್ಲಿ ಭಗವಂತ ಅಂದ್ರೆ ಏನು? ಭಗವಂತ ಅಂದ್ರೆ ನನಗೊಂದು ಶಕ್ತಿ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ. ಒಂದು ಶಕ್ತಿ ಅಂತ ಹೇಳಿ ಅನ್ಕೊಂಡಿದ್ದೀನಿ ನಾನು. ಎಕ್ಸಾಕ್ಟ್ಲಿ. ನೀವು ಒಂದು ಶಕ್ತಿ ಅಂತ ತಿಳ್ಕೊಳ್ಳೋದಾದ್ರೆ, ಪ್ರೇಮ ಅವರಿಗೆ ಅಲ್ಲಿ ಆಗಿರುವಂಥದ್ದು ಹೊಸದೇ ಅನುಭವ. ನಾನು ಗ್ರಹಿಸಿದ್ದು ಅವರಿಗೆ ಆಗಿದ್ದಂಥದ್ದು ಹೊಸದೇ ಅನುಭವ. ನಮ್ಮಲ್ಲಿ ನಾನು ಹೇಳಿದ್ದಲ್ಲ, ಅನೇಕ ಸರಿ ಈ ಜ್ಞಾನ ಅಥವಾ ಭಗವಂತನ ಸನ್ನಿಧಿ ಚದುರಿದ ರೂಪದಲ್ಲಿರುತ್ತೆ, ಫೋಕಸ್ ಆಗಿರಲ್ಲ. ಇಂತಹ ವಾತಾವರಣದಲ್ಲಿ ಆಂಬಿಯನ್ಸ್ ಅಂತ ಹೇಳ್ತೀವಲ್ಲ, ಈಗ ಹಿಮಾಲಯ ಇಂತಹ ಅನುಭವವನ್ನು ಕೊಡೋದಕ್ಕೆ ಒಂದು ಬೆಸ್ಟ್ ಆಂಬಿಯನ್ಸ್. ಅಲ್ಲಿ ಹೋಗಿದ್ದರಿಂದ ನೀವು ಹೇಳಿದಾಗ ಇದೊಂದು ಶಕ್ತಿ. ಆ ಶಕ್ತಿಯ ಅನುಭವ ಈ ಶರೀರಕ್ಕೆ ಸೀಮಿತವಾಗಿ ಆಗೋಲ್ಲ. ವೆನ್ ವಿ ಗೋ ಬಿಯಾಂಡ್ ದಿಸ್ ಬಾಡಿ ಕಾನ್ಸಿಯಸ್ನೆಸ್, ವಿ ಎಕ್ಸ್ಪೀರಿಯನ್ಸ್ ಇಟ್. ಅದನ್ನು ಡಾಕ್ಟರ್ ಪ್ರೇಮಾ ಅವರು ಅನುಭವಿಸಿದ್ದಾರೆ ಮತ್ತು ಆ ಶಕ್ತಿಯ ದರ್ಶನ ಅವರ ಆಗಿದೆ ಅಂತ ನಾನಂತೂ ದೃಢವಾಗಿ ನಂಬಿದ್ದೀನಿ. ನಿಜ ಸರ್, ನಮ್ಗೆ ಅನುಭವ ಆಗ್ಬೇಕಷ್ಟೇನೆ. ನೀವು ಅದನ್ನು ಖಂಡಿತವಾಗ್ಲೂ ಸರ್. ಇದು ನಾವು ಏನನ್ನ ನಾವು ಒಳಗಡೆ ಅಂದುಕೊಳ್ತೀವೋ, ಈಗ ಹೇಳಿದ ಹಾಗೆ ಜಾಗೃತ ನಾವು ಹೇಳಿದ ಹಾಗೆ ಆ ಶಕ್ತಿ ಚೆದರಿರುತ್ತಲ್ವ, ಆ ಚೆದರಿದ ಶಕ್ತಿ ನನಗೆ ನನ್ನ ಸ್ವರೂಪದಲ್ಲಿ ಇದ್ದಂತಹ ಭಗವಂತನನ್ನ ನಾನು ಕಂಡ ಹಾಗೆ ಆಯ್ತು. ಶಕ್ತಿಯನ್ನಂತೂ ನಾನು ಅನುಭವಿಸಿದ್ದೀನಿ. ಭಗೀರಥಿ ಶಿಲೆ ಮೇಲೆ ನೀವು ದೇವರನ್ನ ನಂಬ್ತೀರೋ ನಂಬಲ್ವೋ, ಎಡಚರೋ ಅಥವಾ ತೀರಾ ವಾಮಪಂಥೀಯರೋ ಯಾರೇ ಆಗಿದ್ರೂ ಕೂಡ ಆ ಅನುಭವವಂತೂ ನಿಜ. ಒಂದು ಕಿವಿಯನ್ನ ನಾವು ಅದರ ಮೇಲೆ ಇಟ್ಟಾಗ ಪೂರ್ತಿ ನಿಶ್ಶಬ್ದ. ಬಹುಶಃ ನೀವು ಭಗೀರಥಿಯ ಆ ಮೇಲೆ ಜಾಗ ಹೋಗಿದ್ರೆ ನಿಮ್ಗೆ ಆ ಕಾಡು, ಆ ಪರ್ವತ, ಆ ನದಿ ಹರಿಯೋ ಅಬ್ಬರಗಳು ಹೇಗಿರುತ್ತೆ ಅಂತಂದ್ರೆ, ಅದು ಎಷ್ಟು ಡೆಸಿಬಲ್ ಅಲ್ಲಿ ಇದೆಯೋ ನನಗಂತೂ ಗೊತ್ತಿಲ್ಲ. ಅದು ಅಷ್ಟು ಜೋರ್ ಶಬ್ದ. ಒಂದು ಕಿವಿಯನ್ನು ತೆಗೆದು ಅದ್ರ ಮೇಲೆ ಹಿಂಗೆ ತಬ್ಬಿ ಹಿಡ್ಕೊಂಡು, ಸುಮ್ಮನೆ ಕಿವಿ ಇಟ್ರು ಬರುತ್ತಿಲ್ಲ, ಎರಡು ಕೈನಲ್ಲೂ ಆ ಶಿಲೆಯನ್ನ ತಬ್ಬಿ ಕಿವಿಯನ್ನ ಪೂರ್ತಿ ಇಟ್ಟಾಗ ನಿಶ್ಶಬ್ದ. ತೆಗೆದ ತಕ್ಷಣ ಒಂದು ತರಾಶ್ ತಿರ್ಗ ಶಬ್ದ. ಇಡ್ತೀನಿ ಕಿವಿಯಲ್ಲಿ, ಮತ್ತೆ ಅದೇ ಓಂಕಾರದ ಶಬ್ದ. ಇದು ಶಕ್ತಿಯನ್ನ ಕೆಲವ್ರು ಯಾರು ನಾನು ಅನುಭವಿಸ್ಲಿಲ್ಲ ಅಂದ್ರೆ ನಾನು ಹೇಳೋದು ಅವರ ದುರದೃಷ್ಟ ಅಂತ ಹೇಳ್ತೀನಿ, ಅದಕ್ಕಿಂತ ಇನ್ನೇನು ಹೇಳೋದಿಲ್ಲ. ಸೊ ಶಕ್ತಿಯನ್ನ ಜಾಗೀರ್ದಾರ್ ಅವ್ರು ಹೇಳಿದಂಗೆ ನಾನಾ ರೂಪಗಳಲ್ಲಿ ನೋಡ್ಬೋದು. ನಾನು ನನ್ನ ಆರಾಧ್ಯ ದೈವನಾದ ಶಿವನ ರೂಪದಲ್ಲಿ, ದೇವಿಯ ರೂಪದಲ್ಲಿ ತುಂಬಾ ಉದ್ದಕ್ಕೂ ನಾನು ಕಂಡೆ. ಹಾಗೆ ಕಂಡಿದ್ರಿಂದನೇ ಪದೇ ನಾನು ಹೋಗ್ತಾ ಇದ್ದದ್ದು. ನನಗೆ ಇದರಲ್ಲಿ ಒಂದು ಹೇಳ್ಬೇಕನ್ಸುತ್ತೆ ಡಾಕ್ಟ್ರೆ. ಹೇಳಿ ಸರ್. ಈಗ ನೀವು ಹೆಣ್ಮಕ್ಳು 5-6 ಜನ ಒಟ್ಟಿಗೆ ಇರ್ತೀರಿ, ಫ್ರೆಂಡ್ಸ್ ಅನ್ಕೊಳ್ಳಿ, ನಾದ್ನಿಯರ್ ಅನ್ಕೊಳ್ಳಿ, ಅಕ್ಕ ತಂಗಿಯರ್ ಅನ್ಕೊಳ್ಳಿ. ಈಗ ಅಷ್ಟು ಜನದಲ್ಲಿ ಒಂದು ಬಟ್ಟೆ ನೀವು ಯಾರಾದ್ರೂ ಧರಿಸಿದ್ರೆ ಇವ್ರಿಗದು ಅದೇ ಹಿಂಗಿಲ್ಲ, ಹಿಂಗಿರ್ಬೇಕಾಗಿತ್ತು ಅಂತಾರೆ ಅವರು. ಇನ್ನೊಬ್ರು ಹಿಂಗಿರ್ಬೇಕಾಗಿತ್ತು ಅಂತಾರೆ. ಒಟ್ಟಿಗೆ 6 ಜನ ಒಂದನ್ನು ಇಷ್ಟಪಡಲ್ಲ, ಒಪ್ತಿರೋದನ್ನ ಒಟ್ಟಿಗೆ ಪಡಲ್ಲ. 6 ಜನ ಸೀರೆ ಇಟ್ಕೊಂಡಿದ್ರೆ ಹೀಗೆ ನನಗೆ ಅನ್ಸಿದ್ದೇನಂದ್ರೆ, ಈ ದೇವರು ಅನ್ನುವಂಥದ್ದೇನಂದ್ರೆ, ನನಗೆ ಯಾವ ಫಾರ್ಮಲ್ ಬೇಕು ಅವನು ಆ ಫಾರ್ಮಲ್ ಬರ್ತಾನೆ. ವಿಚ್ ಐ ಲೈಕ್ ವೆರಿ ಮಚ್.
ಅವನು ಅದರಲ್ಲೇ ಕಾಣಿಸ್ಕೊಳ್ಳೋದು. ಯಾಕಂದ್ರೆ ಅವನಿಗೆ ಬೇಕಾಗಿದ್ದು ಭಕ್ತನ ಸುಖ, ಅವನದಲ್ಲ. ಬಿಕಾಸ್ ಅವನಿಗೆ ಆಸಕ್ತಿ ಇದೆ ಅದು ಪಡ್ಕೊಳ್ಳೋದಕ್ಕೆ. ಸೊ ಈ ಅನುಭವ ಅಂದ್ರೆ ನನಗೆ ಹೆಂಗ್ ಬೇಕು, ನನಗೆ ಮಿಂಚಿನ ರೂಪದಲ್ಲಿ ಬೇಕು, ಇಷ್ಟಪಡ್ತಿದ್ರೆ ಅವ್ನು ಮಿಂಚಿನ ರೂಪದಲ್ಲಿ ಕಾಣಿಸ್ತಾನೆ. ನಾನೊಂದು ಚಿತ್ರ ನೋಡ್ಬೇಕು ಅಂತಂದ್ರೆ ಅವನು ಆ ಚಿತ್ರದ ರೂಪದಲ್ಲಿ ಕಾಣಿಸ್ತಾನೆ. ನನಗೆ ಇನ್ನೊಂದು ಯಾವ್ದೋ ಶ್ರೀಮಂತರ ರೂಪದಲ್ಲಿ ಕಾಣಿಸ್ಬೇಕು ಅಂತಂದ್ರೆ ಹಂಗೆ ಕಾಣಿಸ್ತಾನೆ. ಅವನಿಗೆ ನನಗೆ ಹೆಂಗ್ ಬೇಕು ನನ್ನ ಕಾನ್ಸೆಪ್ಟ್ ಕಾಣಿಸ್ತಾನೆ. ಇದು ಇದರಲ್ಲಿ ಪ್ರತಿಯೊಬ್ಬರ ದೈವದ ಅನುಭವ ಅಂತ ನಾನು ಅನ್ಕೋತೀನಿ. ಇದ್ರ ಜೊತೆಗೆ ವೆಂಕಟಾಚಲ ಅವಧೂತರು, ಸಂಕರಾಯಪಟ್ಟ ಅನೇಕರು ಕೇಳಿರ್ಬಹುದು. ಅವ್ರು ಹೇಳ್ತಾರೆ, ನಾನು ಎಷ್ಟು ಲಕ್ಷ ಸರಿ ರುದ್ರ ಮಂತ್ರ ಹೇಳಿದ್ದೀನೋ ಗೊತ್ತಿಲ್ಲಪ್ಪ, ಅವನು ಎಷ್ಟು ಕೊಟ್ಟಿದ್ದಾನೆ ನನಗೆ ಅಂದ್ರೆ ನಿಮಗ್ ನಾನ್ ತೋರಿಸ್ತಾ ಇರೋದು 0.5% ಅಷ್ಟೇ, ಅದಕ್ಕೆ ಸಕ್ಕರೆ ಮುಖದಲ್ಲಿ ನನಗೆ ಹುಡ್ಕೊಂಡ್ ಬರ್ತೀರಾ. ಇನ್ನೇನಾದ್ರೂ 2% ತೋರಿಸಿದ್ರೆ ಏನ್ರಯ್ಯ, ನನಗ್ ಬದುಕೋಕು ಬಿಡಲ್ಲ, ಊಟ ಮಾಡೋಕ್ಕೂ ಬಿಡಲ್ಲ ಅಂತಿರ್ತಾರೆ. ಹಾಗೆ ಆ ಶಕ್ತಿಯ ಅನುಭವ ಎಲ್ಲರದ್ದು ಕೇಳ್ತಾ ನನಗೂ ಕೂಡ ಬಹಳ ಆನಂದ ಆಯ್ತು. ಐ ಆಮ್ ವೆರಿ ಹ್ಯಾಪಿ. ಮತ್ತು ಮಂಜುನಾಥನ ಕಾಣಿಕೆ ಅನ್ನೋದೇನಿದೆ ಅನ್ಕೊಂಡ ತಕ್ಷಣ ಅದು ಮ್ಯಾನಿಫೆಸ್ಟ್ ಆಗ್ಬಿಡುತ್ತೆ, ಅದು ಸೇರ್ಬಿಡುತ್ತೆ. ಮತ್ ಜಾಗೀರ್ದಾರ್ ಅವ್ರು ಯಾವಾಗ್ಲೂ ಹೇಳ್ತಿದ್ರು, ಮಂಜುನಾಥ ಧರ್ಮಸ್ಥಳ ಬಿಟ್ಟು ಯಾಕೆ ಬರಲ್ಲ ಅಂದ್ರೆ ಅಲ್ಲಿ ದಿನಕ್ಕೆ 10 ಸಾರಿ ನೈವೇದ್ಯ ಮಾಡ್ತಾರೆ. ಒಂದು ಸಾರಿ 10 ಜನ ಕೂತ್ಕೊಂಡು ನಮಕ ಚಮಕ ಹೇಳ್ತಾರೆ, ನೈವೇದ್ಯ ಮಾಡ್ತಾರೆ. ಹಾಗೆ 10 ಸಾರಿ ಕೊಡ್ತಾರೆ. ಅದಕ್ಕೆ ಕೂಡ ಅವ್ನು ಎಲ್ಲೂ ಬರಲ್ಲ, ಅಲ್ಲಿ ಧರ್ಮಸ್ಥಳದಲ್ಲಿ ಕೂತ್ಬಿಟ್ಟಿದ್ದಾನೆ ಅಂತ ಹೇಳಿ ತಮಾಷೆ ಮಾಡ್ತಿರ್ತಾರೆ ಜಾಗೀರ್ದಾರ್ ಅವ್ರು. ಹರಿ ಓಂ. ಬಹಳ ಚೆನ್ನಾಗಿ ಹೇಳಿದ್ರಿ. ಹರಿಹರಪುರ ಶ್ರೀರಾವ್ ನಮ್ಮನ್ನು ಟೆಸ್ಟ್ ಮಾಡ್ಲಿಕ್ಕೆ ಕೆಲವು ಸರಿ ಅಂತ ಪ್ರಶ್ನೆ ಕೇಳ್ತಿರ್ತಾರೆ. ಅವರು ಬಹಳ ಭಗವದ್ ಅನುಭವಕ್ಕೆ ಬಹಳ ಹತ್ತಿರದಲ್ಲಿ ಇರುವವರು. ಅಲ್ಲಲ್ಲ, ಖಂಡಿತ ಟೆಸ್ಟ್ ಮಾಡಕ್ಕಲ್ಲ, ನಿಮ್ಮಿಂದ ಇನ್ನೊಂದಷ್ಟು ಜಾಸ್ತಿ ತಗೊಳ್ಳ ಅಂತ ಹೇಳಿ ಅದಕ್ಕೆ ಐ ಹ್ಯಾವ್ ಬಿನ್ ಕನ್ವಿನ್ಸ್ಡ್ ನೌ. ಬಹಳ ಸಂತೋಷ ಸರ್. ನನಗೆ ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಜಾಗೀರ್ದಾರ್ ಅವ್ರ ವಿಷಯ ಹೇಳಿಕ್ಕೆ, ಅದೆಲ್ಲ ಹೇಳ್ತೀನಿ ತಮಗೆ. ಲಿವಿಂಗ್ ವೇದ ಅನ್ನುವಂಥದ್ದು ಮೂರನೇ ವರ್ಷದ್ದು ಈ ಸಾರಿ ನಾವು ಮಥುರಾದಲ್ಲಿ ಮಾಡ್ತಾ ಇದ್ದೀವಿ. ಮೊದಲನೇದು ನಾವು ಬೆಂಗಳೂರಲ್ಲಿ ಮಾಡಿದ್ವಿ, ಆಮೇಲೆ ಕಳೆದ ವರ್ಷ ನಾವು ಜೈಪುರಲ್ಲಿ ಮಾಡಿದ್ವಿ, ಈ ಸರಿ ಮಥುರಾದಲ್ಲಿ ಮಾಡ್ತಾ ಇದ್ದೀವಿ. ಹೀಗೆ ಒಂದು 4 ಜನ ಸೇರಿ ಅದನ್ನ ನಾವು ಮಾಡ್ತಾ ಇದ್ದೀವಿ. ಅದು ನವೆಂಬರ್ 28 ಮತ್ತು 29ಕ್ಕೆ ನವೆಂಬರ್ ಅಲ್ಲಿ ಇರುತ್ತೆ. ಅದಕ್ಕೆ ಪೇಪರ್ಸ್ ಅನ್ನ ಇಡೀ ದೇಶದಿಂದ ಒಂದು ಪೇಪರ್ಸ್ ಅನ್ನ ಸಬ್ಮಿಟ್ ಮಾಡಿರ್ತಾರೆ. ಅದಕ್ಕೆ ಆದಂತ ಒಂದು ಟೀಮ್ ಇದೆ ಸೆಲೆಕ್ಟ್ ಮಾಡ್ಲಿಕ್ಕೆ, ಅವ್ರು ಬಂದು ಪೇಪರ್ಸ್ ಅನ್ನ ಮಂಡಿಸ್ತಾರೆ. ಅದರದ ಮೊದಲನೇ ಮೀಟಿಂಗು 20ನೇ ತಾರೀಕಿದೆ, 19ನೇ ತಾರೀಕಿದೆ, 19ನೇ ತಾರೀಕಿದೆ. ಅದಕ್ಕೆ ಇಲ್ಲಿಂದ ನಾನು, ಜಾಗೀರ್ದಾರ್ ಅವರು ಮತ್ತು ಇನ್ನೊಬ್ರು ಇಲ್ಲಿ ಸ್ಯಾಕ್ಟ್ ಅಂತ ಹೇಳಿದೆ, ಡಾಕ್ಟರ್ ಸಬ್ನೀಸ್ ಅಂತ ಹೇಳಿ, ನಾವೆಲ್ಲ ಸೇರಿ ನಡೆಸುವಂತದ್ದು. ಮೊದಲನೇ ಮೀಟಿಂಗಿಗೆ ಮಥುರಾಕ್ಕೆ 19th ಹೋಗ್ತಾ ಇದ್ದೀವಿ. ಹೋಗಿ 20ನೇ ತಾರೀಕು ವಾಪಸ್ ಬರ್ತೀವಿ, ಇದೇ ತಿಂಗಳು 20ನೇ ತಾರೀಕು. ಜಾಗೀರ್ದಾರ್ ಸರ್, ಮತ್ತೆ ಇನ್ನೇನಾದ್ರು ಹೇಳ್ಬೇಕಾಗಿತ್ತ ನಾನು ಇದಕ್ಕೆ ಸಂಬಂಧಪಟ್ಟಾಗಿ? ಥ್ಯಾಂಕ್ ಯು. ಮತ್ತೆ ಬೇರೆ ಯಾರಿಗಾದ್ರೂ ಏನಾದ್ರು ಹೇಳೋದಿದೆಯಾ? ಇದರಲ್ಲಿ ಯಾರ್ಯಾರು ಪಾಲ್ಗೊಳ್ಬಹುದು? ಎಲ್ಲ ಪಾಲ್ಗೊಳ್ಬಹುದಾ ಹೇಗೆ ಮಥುರಾದಲ್ಲಿ? ಸರ್, ಮಥುರಾದಲ್ಲಿ ಎರಡಿದೆ. ಪೇಪರ್ ಸಬ್ಮಿಟ್ ಮಾಡಬೇಕಾದ್ರೆ ಬಿಂದು ಮಾಧವ ಅವ್ರು ಹೇಳಿದ್ರು, ಆದರೆ ಆಡಿಯನ್ಸ್ ಆಗಿ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಕ್ಕೊಂದು ರಿಜಿಸ್ಟ್ರೇಷನ್ ಅಂತ ಇರ್ತದೆ. ನಮ್ಮ info@veda.com ಹೋದ್ರೆ ಅಲ್ಲಿ ರಿಜಿಸ್ಟ್ರೇಷನ್, ನಾನು ಅದರ ಡೀಟೇಲ್ಸ್ ಎಲ್ಲ ಗ್ರೂಪಲ್ಲಿ ಹಾಕ್ತೀನಿ ಸರ್, ಹಾಕ್ತೀನಿ, ಶೇರ್ ಮಾಡ್ತೀನಿ. ಶ್ರೀಧರ್ಜಿ, ತಾವು ಶಾಂತಿ ಮಂತ್ರ ಹೇಳ್ಬೋದು? ಹೇಳ್ತೀನಿ ಪ್ಲೀಸ್. ಹರಿ ಓಂ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ.
ಹರಿ ಓಂ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಮತ್ತೆ ಮುಂದಿನ ಮಂಗಳವಾರ ನಾವು ಸೇರೋಣ. ನಮಸ್ತೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್, ಥ್ಯಾಂಕ್ ಯು. ನಮಸ್ಕಾರ.